ಭಾಗವತರಿಗೆ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂದರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್थितनियं श्रेयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने तस्मद्गुरोर्भगवतोऽस्यदेकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणम्। कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अभोश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपुतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे। नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु मां अवतु भक्तारम्। ॐ शान्तिः शान्तिः शान्तिः। अशेषचिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः। ರಾಮಾನುಜಾಯ ನಮಃ. ವೇದಾರ್ಥ ಸಂಗ್ರಹದಲ್ಲಿ ಒಂದು ಪ್ರಧಾನವಾದ ಭಾಗ ಸಿದ್ಧಾಂತದ ಕೆಲವು ಮುಖ್ಯವಾದ ಪ್ರಮೇಯಗಳನ್ನು ಇಲ್ಲಿ ಇನ್ನು ಮುಂದೆ ಭಾಷ್ಯಕಾರರು ಸ್ಥಾಪನೆ ಮಾಡ್ತಾರೆ. ಪರಮಾತ್ಮನಿಗೆ ಒಂದು ದಿವ್ಯವಾದ ಸ್ಥಾನವಿದೆ, ಅಲ್ಲಿ ನಿತ್ಯ ಸೂರ್ಯಗಳು ಮುಕ್ತರು ಎಲ್ಲರೂ ಇದ್ದಾರೆ, ಮಹಿಷಿ ಪರಿಜನರು ಎಲ್ಲರೂ ಇದ್ದಾರೆ. ಅವನಿಗೆ ಒಂದು ದಿವ್ಯ ಮಂಗಳ ವಿಗ್ರಹವಿದೆ, ವೇದದ ಪ್ರಾಮಾಣ್ಯ ಅಪೌರುಷೇಯತ್ವ ಇದೆಲ್ಲ ಇನ್ನು ಮುಂದೆ ಸ್ಥಾಪನೆ ಮಾಡ್ತಾರೆ ಭಾಷಿಕಾರರು ಪ್ರಮಾಣಗಳ ಪೂರ್ವಕವಾಗಿ. ಅದರಲ್ಲಿ ಹೋದ ಸತಿ ಈ ಭಾಗವನ್ನ ನೋಡಿದ್ವಿ. ಈ ನಮ್ಮ ಸಿದ್ಧಾಂತದಲ್ಲಿ ಚೇತನರು ಮೂರು ವಿಧ ಅಂತ ಅಂಗೀಕಾರ ಮಾಡಲಾಗಿದೆ. ಬದ್ಧರು, ಮುಕ್ತರು, ನಿತ್ಯರು ಅಂತ ಹೇಳ್ಬಿಟ್ಟು. ನಿತ್ಯರು ಎಂದೆಂದಿಗೂ ಸಂಸಾರದ ಸಂಬಂಧವೇ ಇಲ್ಲದೆ ಇರುವಂತಹವರು. ಮುಕ್ತರು ಒಂದು ಕಾಲದಲ್ಲಿ ಸಂಸಾರದಲ್ಲಿದ್ದು ಸಂಸಾರ ಕರ್ಮಬಂಧವನ್ನೆಲ್ಲ ಕಳೆದುಕೊಂಡು ಪರಮಾತ್ಮನನ್ನು ಆಶ್ರಯಿಸಿ ಮುಕ್ತಿಯನ್ನು ಹೊಂದಿದವರು. ಕೆಲವರು ಬದ್ಧರು, ಇನ್ನು ಸಂಸಾರದಲ್ಲೇ ಇರುವಂತಹವರು. ಮೂರು ವಿಧವಾದ ಚೇತನರು. ಅವರ ಸ್ವರೂಪ ಎಲ್ಲವೂ ಜ್ಞಾನಾನಂದ ಸ್ವರೂಪವೇ. ಎಲ್ಲರೂ ಅಣುಮಾತ್ರ ಅಣುಸ್ವರೂಪರು, ಪರಮಾತ್ಮನಿಗೆ ಶೇಷಭೂತರು. ಇದೆಲ್ಲವೂ ಕೂಡ ಒಪ್ಪಿಕೊಳ್ಳಲಾಗಿ. ಇದರಲ್ಲಿ ಆಕ್ಷೇಪ ಏನು ಅಂತ ಹೇಳಿದ್ರೆ, ಪ್ರಮಾಣವಿದೆಯೇ ಶ್ರುತಿ ನಿತ್ಯ ಸೂರ್ಯಗಳು ಅನ್ನೋದಕ್ಕೆ ಪ್ರಮಾಣವಿದೆಯೇ? ಮುಕ್ತರು ಅನ್ನೋದನ್ನ ಹೇಳಬಹುದು. ಎಲ್ಲ ಬ್ರಹ್ಮವಿದ್ಯೆಯಲ್ಲಿಯೂ ಮೋಕ್ಷ ಹೇಳಲ್ಪಟ್ಟಿದೆ. ಅಸ್ಮಾತ್ ಶರೀರಾತ್ ಸಮುತ್ತಾಯ ಪರಂಜ್ಯೋತಿ ರೂಪ ಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಮೊದಲಾದದ್ದು ಮಮ ಸಾಧರ್ಮ್ಯವಾಗತಃ ನಚ ಪುನರಾವರ್ತತೆ. ಇದೆಲ್ಲ ಕೂಡ ಪ್ರಮಾಣಗಳು. ಮುಕ್ತರು ಅನ್ನೋರು ಇದ್ದಾರೆ, ಸಂಸಾರವನ್ನು ತಪ್ಪಿಸಿಕೊಂಡು ಬ್ರಹ್ಮವಿದ್ಯೆಯನ್ನು ಅನುಷ್ಠಾನ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. ನಿತ್ಯ ಸೂರ್ಯಗಳು ಅನ್ನೋದಕ್ಕೆ ಏನು ಪ್ರಮಾಣ ಅನ್ನುವಾಗ, ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ ಅನ್ನುವ ಶ್ರುತಿಯನ್ನು ಪ್ರಧಾನವಾಗಿ ತೆಗಿತಾರೆ. ಬೇರೆ ಶ್ರುತಿಗಳು ಇದೆ ಅಲ್ಲಿ. ಯತ್ರ ಋಷಯ ಪ್ರಥಮ ಜಾಯೇ ಪುರಾಣ ಅಂತ ಇದೆ, ಸಾಧ್ಯ ಸಂತಿ ದೇವಾ ಅಂತ ಹೇಳಿ ಮೊದಲಾದದ್ದು ಅನೇಕ ಪ್ರಮಾಣಗಳಿದೆ. ಆದರೆ ಇಲ್ಲಿ ಪ್ರಧಾನವಾಗಿ ಅಲ್ಲಿ ತೆಗೆಯುವಂತಹದ್ದು ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ. ಸದಾ ಪಶ್ಯಂತಿ ಅಂತ ಹೇಳುವುದು ಮುಕ್ತ ಜನರನ್ನ ತಿಳಿಸಕ್ಕೆ ಸಾಧ್ಯವಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಾಗವನ್ನು ನೋಡಿದ್ವಿ. ಮುಕ್ತ ಜನ ವಿಷಯ. ಸದಾ ಪಶ್ಯಂತಿ ಎನ್ನುವುದು ಮುಕ್ತರಿಗೆ
ಅನ್ವಯಿಸಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ಸದಾ ಪಶ್ಯಂತಿ ಅನ್ನೋದು ಇಲ್ಲ. ಒಂದು ಕಾಲದಲ್ಲಿ ಸಂಸಾರದಲ್ಲಿದ್ದರು, ಅದಾದ ಮೇಲೆ ಬಿಡಿಸ್ಕೊಂಡು ಹೋದ ಮೇಲೆ ಕರ್ಮಬಂಧವನ್ನ, ಮೋಕ್ಷಕ್ಕೆ ಹೋದ ಮೇಲೆ ಅವರು ಪರಮಾತ್ಮನನ್ನ ನಿರಂತರವಾಗಿ ಅನುಭವಿಸ್ತಾರೆ. ಆದ್ದರಿಂದ ಸದಾ ಪಶ್ಯಂತಿ ಅನ್ನೋದು ಮುಕ್ತ ಜನರನ್ನು ತಿಳಿಸಕ್ಕಾಗೋದಿಲ್ಲ. ಅಥವಾ ಸದಾ ಪಶ್ಯಂತಿ ಅಂದರೆ ಯಾವಾಗಲೂ ಯಾರಾದರೂ ಒಬ್ರು ನೋಡ್ತಾ ಇರ್ತಾರೆ. ಮುಕ್ತರ ಒಬ್ಬರಾದ್ಮೇಲೆ ಒಬ್ರು ಮೋಕ್ಷಕ್ಕೆ ಹೋಗ್ತಾ ಇರ್ತಾರಲ್ಲ. ಆದ್ದರಿಂದ ಇವತ್ತು ಹೋದ ಮುಕ್ತರು ನೋಡಿದ್ರು, ನಾಳೆ ಹೋದವರು, ಹಿಂದೆ ಹೋದವರು, ಹೋದ ವರ್ಷ ಬಂದವರು, ಯಾರಾದ್ರೂ ಒಬ್ರು ನೋಡ್ತಾ ಇರೋದ್ರಿಂದ ಸದಾ ಪಶ್ಯಂತಿ ಅನ್ನೋದು ಪ್ರವಾಹ ನಿತ್ಯತ್ವವನ್ನೇ ಹೇಳ್ಬೋದಲ್ಲ. ಇವಾಗ ಇಂದ್ರಾದಿ ದೇವತೆಗಳು ಹೇಳೋ ಹಾಗೆ ಯಾವಾಗಲೂ ಒಬ್ಬ ಇಂದ್ರ ಅಂತ ಇರ್ತಾನೆ. ಒಬ್ಬನೇ ಇಂದ್ರ ಅಲ್ಲ, ಇಂದ್ರ ಅನ್ನೋನು ಎಂದಿಗೂ ಇರ್ತಾನೆ ಅಂತ ಹೇಳಿದ್ರೆ ಒಬ್ಬನಾದ್ಮೇಲೆ ಒಬ್ರು ಬರ್ತಾ ಇರ್ತಾರೆ. ಹಾಗೆ ಇಲ್ಲಿ ಈ ರೀತಿಯಾಗಿ ಪ್ರವಾಹ, ಮುಕ್ತರ ಪ್ರವಾಹವನ್ನು ಯಾಕೆ ಹೇಳಬಾರ್ದು? ಅದನ್ನ ಮುಕ್ತ ಜನ ವಿಷಯವಲ್ಲ ಅನ್ನೋದನ್ನ ಮೊದಲು ತಳ್ಳಿ ಹಾಕ್ತಾರೆ. ತೇಷಾಂ ಸದಾ ದರ್ಶನ ಉಪಪತ್ತೇ. ಮುಕ್ತರಿಗೆ ಸದಾ ದರ್ಶನ ಅನ್ನುವುದು ಉಪಪನ್ನವಾಗೋದಿಲ್ಲ. ಯಾಕೆಂದ್ರೆ ಅವರು ಸಂಸಾರದಲ್ಲಿದ್ದರು ಒಂದು ಕಾಲದಲ್ಲಿ. ನಾಪಿ ಮುಕ್ತ ಪ್ರವಾಹ ವಿಷಯ. ಮುಕ್ತರ ಒಂದು ಪ್ರವಾಹ, ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇರೋದ್ರಿಂದ ಸದಾ ಪಶ್ಯಂತಿ ಅಂದ್ರೆ ಯಾರಾದ್ರೂ ಮುಕ್ತರು ನೋಡ್ತಾನೆ ಇರ್ತಾರಲ್ಲ ಯಾವಾಗಲೂ. ಆದ್ದರಿಂದ ಆ ರೀತಿ ಅರ್ಥ ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಸದಾ ಪಶ್ಯಂತಿ ಇತಿ ಏಕೈಕ ಕರ್ತೃ ವಿಷಯತೆಯ ಪ್ರತೀತೆ. ಒಬ್ಬೊಬ್ಬರು ನೋಡ್ತಾರೆ ಅಂತ ಹೇಳಲ್ಪಟ್ಟಿದೆ, ಸದಾ ಪಶ್ಯಂತಿ ಅಂತ ಹೇಳಿಬಿಟ್ಟು. ಆದ್ದರಿಂದ ಇದು ಪ್ರವಾಹ ಮುಕ್ತರು ಅಂತ ಹೇಳುವಾಗ ಆ ರೀತಿ ಅರ್ಥ ಮಾಡೋಕ್ಕಾಗೋದಿಲ್ಲ. ಶ್ರುತಿ ಭಂಗ ಪ್ರಸಂಗ, ಶ್ರುತಿಗೆ ವಿರೋಧವಾಗುತ್ತೆ. ಪ್ರತಿಯೊಬ್ಬರು ಒಬ್ಬೊಬ್ಬರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಕ್ತರ ವಿಷಯದಲ್ಲಿ, ಪ್ರವಾಹ ಮುಕ್ತರ ವಿಷಯದಲ್ಲಿ ಹಾಗಾಗೋದಿಲ್ಲ. ಪ್ರವಾಹ ನಿತ್ಯತ್ವ ಅಂತ ಇಂದ್ರನ ವಿಷಯದಲ್ಲಿ ಮೊದಲಾದ ದೇವತೆಗಳು ಹೇಳುವಾಗ ಒಬ್ಬ ಇಂದ್ರ ಬಂದ್ರೆ ಅವನು ಹೊರಟೋಗ್ತಾನೆ, ಇನ್ನೊಬ್ಬ ಇಂದ್ರ ಬರ್ತಾನೆ. ಇಲ್ಲಿ ಹಾಗಲ್ಲ, ಮುಕ್ತರುಗಳು ಹೋಗ್ತಾನೆ ಇರ್ತಾರೆ. ಕೆಲವರು ಮೊದಲು ಸೂರ್ಯಗಳು ಇರ್ತಾರೆ. ಆದ್ರಿಂದ ಸದಾ ಪಶ್ಯಂತಿ ಅನ್ನೋದು ಒಬ್ಬೊಬ್ಬರಿಗೂ ಕೂಡ ಹಾಗೆ ಹೇಳೋದಂತೆ ಆ ರೀತಿ ಹೇಳಿಲ್ಲ ಶ್ರುತಿಯಲ್ಲಿ. ಬಹುವಚನದಲ್ಲಿ ಯಾವಾಗಲೂ ನೋಡ್ತಾ ಇರೋರು ಕೆಲವು ಇದ್ದಾರೆ ಅಂತಾನೆ ಅಲ್ಲಿ ಅರ್ಥ. ಶ್ರುತಿಗೆ ಇಲ್ಲದೆ ಹೋದ್ರೆ ಶ್ರುತಿಗೆ ವಿರೋಧ ಬರುತ್ತೆ. ಆದ್ದರಿಂದ ಇಲ್ಲಿ ಶ್ರುತಿ ಭಂಗ ಪ್ರಸಂಗಾತ್ ಅಂತ ಹೇಳುದು. ಶ್ರುತಿಗೆ ಭಂಗ ಬರುತ್ತೆ, ಹಾಗೆ ಅರ್ಥ ಮಾಡದೆ ಹೋದ್ರೆ ನಮಗೆ ಶ್ರುತಿಗೆ ವಿರೋಧ ಬರುತ್ತೆ ಶ್ರುತಿಗೆ. ಆದ್ದರಿಂದ ಮಂತ್ರಾರ್ಥವಾದಗತ ಹಿ ಅರ್ಥ ಕಾರ್ಯಪರತ್ವೇಪಿ ಸಿದ್ಧ್ಯಂತಿ ಇತಿ ಹಿ ಉಕ್ತಂ. ಮಂತ್ರಾರ್ಥವಾದ ಮೊದಲಾಗಿರುವ ಅರ್ಥ. ಕನ್ನಡದಲ್ಲಿ ಎಷ್ಟನೇ ಪೇಜು ಮಮ್ಮ? 464, 464. ಮಂತ್ರಾರ್ಥವಾದಗತಾಃ ಹಿ ಅರ್ಥಾಃ ಕಾರ್ಯಪರತ್ವೇಪಿ ಸಿದ್ಧ್ಯಂತಿ ಇತಿ ಉಕ್ತಂ. ಕಿಂ ಪುನಃ ಸಿದ್ಧವಸ್ತುನ್ಯೇವ ತಾತ್ಪರ್ಯೇ ಸಿದ್ಧ ಇತಿ ಸರ್ವಂ ಉಪಪನ್ನಂ. ಎರಡು ಕೂಡ ವೇದ ಶಬ್ದಗಳೆಲ್ಲ ಸಿದ್ಧವಸ್ತುವನ್ನು ಬೋಧಿಸಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಎರಡು ವಿಧವಾಗಿಯೂ ಹೇಳಕ್ಕೆ ಸಾಧ್ಯ. ಕಾರ್ಯಪರತ್ವಾಗಿದ್ದರೂ ಸಿದ್ಧಿಸುತ್ತೆ, ಸಿದ್ಧವಸ್ತುಗಳನ್ನು ಬೋಧಿಸುತ್ತೆ. ಎರಡೂ ಕೂಡ ಹಿಂದೆ ನಾವು ವಿಸ್ತಾರವಾಗಿ ಸ್ಥಾಪನೆ ಮಾಡಿದ್ದೀವಿ. ಆದ್ದರಿಂದ ಈ ಸದಾ ಪಶ್ಯಂತಿ ಎನ್ನುವುದು ಸಿದ್ಧರಾದ, ಮೊದಲಿಗೆ ಸಿದ್ಧರಾದ ನಿತ್ಯರು ಕೆಲವರು ಇದ್ದಾರೆ. ಅವರು ಭಗವಂತನನ್ನ ಯಾವಾಗಲೂ ಅನುಭವಿಸ್ತಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವ ವಿರೋಧವೂ ಇಲ್ಲ. ಆ ನೋಡ್ತಾರೆ ಅನ್ನುವ ಕಾರ್ಯಪರತ್ವವಾಗಿ ಹೇಳಿರೋದ್ರಿಂದಲೂ ಕೂಡ ಯಾವಾಗಲೂ ನೋಡ್ತಾರೆ ಅನ್ನೋದು ಆ ರೀತಿ ಅರ್ಥ ಮಾಡಿದ್ರೂ ಕೂಡ ನಮಗೆ ಅರ್ಥ ಮಾಡೋಕ್ಕೆ ಸಾಧ್ಯ. ಉಪಾಸೀತ ಮೊದಲಾದದೆಲ್ಲ ಕಾರ್ಯಪರತ್ವವಾಗಿಯೂ ಅರ್ಥ ಹೇಳುತ್ತೆ. ಸಿದ್ಧ ವಸ್ತುವಲ್ಲಿಯೇ ತಾತ್ಪರ್ಯವಿದೆ ಅನ್ನೋದು ಕೂಡ ಎಲ್ಲವೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿತು. ಎರಡು ವಿಧವಾಗಿಯೂ ಸ್ಥಾಪನೆ ಮಾಡಿರೋದ್ರಿಂದ ಈ ಶ್ರುತಿಗೆ ಹೀಗೆ ಅರ್ಥ ಮಾಡೋದ್ರಲ್ಲಿ ವಿರೋಧವಿಲ್ಲ ಅಂತ ಮೊದಲು ಅದನ್ನ ತಳ್ಳಿ ಹಾಕ್ತಾರೆ. ಅದರಿಂದ ನಿತ್ಯ ವಿಭೂತಿ. ಅದಾದ ಮೇಲೆ ಎರಡನೆಯದು ನನುಚ ಅತ್ರ ತದ್ವಿಷ್ಣೋ ಪರಮಂ ಪದಂ ಇತಿ ಪರಸ್ವರೂಪಮೇವ ಪರಮಂ ಶಬ್ದೇನ ಅಭಿಧೀಯತೆ. ಎರಡನೆಯ ಆಕ್ಷೇಪ ಇಲ್ಲಿ ಏನು ಅಂದ್ರೆ, ಒಂದು ಸಂದೇಹ ಬರೋದು. ತದ್ವಿಷ್ಣೋ ಪರಮಂ ಪದಂ ಅಂತ ಹೇಳಿದಾಗ ವಿಷ್ಣುವಿನ ಸ್ವರೂಪವೇ, ಪರಸ್ವರೂಪವೇ ಪರಮಪದ ಶಬ್ದದಿಂದ ಹೇಳಲ್ಪಟ್ಟಿದೆ ಅಂತ ಒಂದು ಸಂದೇಹ. ಬೇರೆ ಒಂದು ವಿಷ್ಣುವಿಗಿಂತ ಬೇರೆಯಾದ ಒಂದು ಸ್ಥಾನ ಅನ್ನೋದು ಅರ್ಥ ಮಾಡೋಕ್ಕಾಗೋದಿಲ್ಲ. ವಿಷ್ಣುವನ್ನು ತಾನೇ ಪಡೆದುಕೊಳ್ತಾನೆ, ಪರಮಪದ ಶಬ್ದವು ವಿಷ್ಣುವನ್ನೇ ತಿಳಿಸ್ಬೇಕು ಅನ್ನೋದು ಒಂದು ಆಕ್ಷೇಪ. ಹಾಗೆಯೂ ಅರ್ಥ ಮಾಡೋಕ್ಕಾಗೋದಿಲ್ಲ. ಅದನ್ನ ಹೇಳ್ತಿದ್ದಾರೆ. ನನುಚ ಅತ್ರ ತದ್ವಿಷ್ಣೋ ಪರಮಂ ಪಿತಿ ಪರಮಸ್ವರೂಪಮೇವ ಪರಮಪದ ಶಬ್ದೇನ ಅಭಿಧೀಯತೆ. ಪರಸ್ವರೂಪವು ಹೇಳಲ್ಪಡ್ತಾ ಇಲ್ಲ ಈ ವಾಕ್ಯದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಕೆಲವು ಬೇರೆ ವಾಕ್ಯಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ಸಮಸ್ತ ಹೇಯರಹಿತ ವಿಷ್ಣುವಾಖ್ಯ ಪರಮಂ ಪದಂ
ಇದು ವಿಷ್ಣು ಪುರಾಣದಲ್ಲಿ ಹೇಳಿರುವಂತಹದ್ದು. ಇತ್ಯಾದಿಶು ವ್ಯತಿರೇಕ ದರ್ಶನ. ಕೆಲವು ವಾಕ್ಯಗಳು ವಿಷ್ಣುವಾಖ್ಯಂ ಪರಮಂ ಪದ, ವಿಷ್ಣು ಎಂಬ ಹೆಸರುಳ್ಳ ಒಂದು ಪರಮಪದವು ಯಾವ ದೋಷವೂ ಇಲ್ಲದೆ ಇರುವುದು ಇದೆ ಅಂತ ಹೇಳಿದೆ. ಅಂದರೆ ವಿಷ್ಣುವಿಗೂ ಪರಮಪದಕ್ಕೂ ವ್ಯತಿರೇಕ ನಿರ್ದೇಶವಿಲ್ಲ, ಬೇರೆ ಬೇರೆ ಅನ್ನುವ ನಿರ್ದೇಶವಿಲ್ಲ. ಆದರೆ ಈ ವಾಕ್ಯದಲ್ಲಿ ವಿಷ್ಣೋಹೋ ಪರಮಂ ಪದ, ವಿಷ್ಣುವಿನ ಪರಮಪದ ಅನ್ನುವಾಗ ವ್ಯತಿರೇಕ ನಿರ್ದೇಶ. ಅಂದರೆ ವಿಷ್ಣು ಬೇರೆ, ಪರಮಪದ ಬೇರೆ. ಈ ವಾಕ್ಯದಲ್ಲಿ, ಇನ್ನೊಂದು ವಾಕ್ಯದಲ್ಲಿ ವಿಷ್ಣುವಾಖ್ಯಂ ಅನ್ನುವಾಗ ಎರಡೂ ಒಂದೇ ಅಂತ ತಿಳಿಯುತ್ತೆ. ಪರಮಪದ ಶಬ್ದದಿಂದ ವಿಷ್ಣುವೇ ಹೇಳಲ್ಪಟ್ಟಿದ್ದಾನೆ ಈ ಪ್ರಮಾಣದಲ್ಲಿ. ಯಾಕೆಂದ್ರೆ ಇಲ್ಲಿ ವ್ಯತಿರೇಕವಿಲ್ಲ, ಇಲ್ಲಿ ವ್ಯತಿರೇಕ ದರ್ಶನವಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಆ ರೀತಿ ಒಂದು. ಆದ್ದರಿಂದ ಇಲ್ಲಿ ವಿಷ್ಣೋಹೋ ಪರಮಂ ಪದಂ ಅಂತ ಹೇಳಿ ಈ ವಾಕ್ಯವನ್ನೇ ಪ್ರಮಾಣವಾಗಿಟ್ಕೊಂಡು, ವಿಷ್ಣುವಾಖ್ಯಂ ಪರಮಂ ಪದಂ ಅನ್ನುವ ಒಂದು ವಾಕ್ಯವನ್ನೇ ಪ್ರಮಾಣವಾಗಿಟ್ಟುಕೊಂಡು ವಿಷ್ಣೋಹೋ ಪರಮಂ ಪದಂ ಅಲ್ಲಿಯೂ ಕೂಡ ಪರಮಪದಕ್ಕೆ ವಿಷ್ಣು ಅಂತಾನೆ ಯಾಕೆ ಅರ್ಥ ಮಾಡಬಾರ್ದು ಅನ್ನುವುದು ಇಲ್ಲಿ ಪ್ರಧಾನವಾದ ಆಕ್ಷೇಪ. ಪರಮಪದಕ್ಕೆ ವಿಷ್ಣು ಅಂತಾನೆ ಹೇಳಬೇಕು. ಯಾಕೆ ಅಂದ್ರೆ ಇನ್ನೊಂದು ಕಡೆ ವಿಷ್ಣುವಾಖ್ಯಂ ಪರಮಂ ಪದಂ ಅಂತ ಹೇಳಿದೆ. ಇದಕ್ಕೂ ವಿರೋಧ ಇಲ್ಲದೆ ಇರೋ ಹಾಗೆ ಇಲ್ಲಿ ವಿಷ್ಣು ಅನ್ನೋದೇ ಪರಮಪದ, ವಿಷ್ಣುವಿನ ಹೆಸರೇ ಪರಮಪದ ಅಂತ ವಿಷ್ಣುವೇ ಹೇಳಲ್ಪಟ್ಟಿದ್ದಾನೆ. ಇಲ್ಲಿಯೂ ಯಾಕೆ ಹಾಗೆ ಹೇಳಬಾರ್ದು, ಇಲ್ಲಿ ಮಾತ್ರ ಹೇಗೆ ನೀವು ಬೇರೆಯಾಗಿ ಅರ್ಥ ಮಾಡ್ತೀರಾ ಅಂತ ಅದು ಆಕ್ಷೇಪ. ಅದಕ್ಕೆ ಉತ್ತರ ಕೊಡ್ತಾರೆ, ನೈವಂ, ನೀವು ಹಾಗೆ ಹೇಳೋದು ಸರಿ ಇಲ್ಲ. ಅದಕ್ಕೆ ವಿಷ್ಣುವಿನ ಪರಮಪದ ಅನ್ನೋದಕ್ಕೆ ಇನ್ನೂ ಬೇಕಾದಷ್ಟು ಪ್ರಮಾಣಗಳಿದೆ. ಕ್ಷಯಂತಮಸ್ಯ ರಜಸ ಪರಾಕೆ, ಕ್ಷಯಂತಂ ಅಂದ್ರೆ ವಾಸ ಮಾಡುವವನು ಅಂತ, ಗತಿ ನಿವಾಸಯೋ ಅಂತ, ಕ್ಷಿ ಗತಿ ನಿವಾಸಯೋ ಅಂತ ಧಾತು. ಕ್ಷಯಂತಂ ಅಂದ್ರೆ ಅಲ್ಲಿ ವಾಸ ಮಾಡ್ತಾ ಇರುವವನು ಅಂತ. ಪರಮ ರಜಸಃ ಪರಾಕೆ, ರಜೋಲೋಕಕ್ಕೆ ಆಚೆ ಇರುವುದು. ರಜೋಲೋಕ ಅಂತ ಹೇಳಿದ್ರೆ ರಜಸ್ಸು ಅನ್ನೋದ್ರಿಂದ ಸತ್ವ, ರಜಸ್ಸು, ತಮಸ್ಸು ತ್ರಿಗುಣಾತ್ಮಕವಾದ ಪ್ರಕೃತಿ ಹೇಳಲ್ಪಟ್ಟಿದೆ. ತದಕ್ಷರೇ ಪರಮೇ ವ್ಯೋಮನ್, ಅಕ್ಷರೇ ನಿತ್ಯವಾದಂತಹ ಪರಮ ವ್ಯೋಮದಲ್ಲಿ ಇದ್ದಾನೆ ಅನ್ನೋದು ಕೂಡ ತಿಳಿಸುತ್ತೆ. ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್, ಅಸ್ಯಾಧ್ಯಕ್ಷ ಅವನು ಅಲ್ಲಿ ಪರಮಾತ್ಮನು ಅಲ್ಲಿ ಇದ್ದಾನೆ, ಪರಮ ವ್ಯೋಮದಲ್ಲಿ ಇದ್ದಾನೆ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್, ಅವನು ಯಾರು ಹೃದಯ ಗುಹೆಯಲ್ಲಿರುವಂತಹ ಗೂಢನಾಗಿ ಇರುವಂತಹ ಪರಮಾತ್ಮನನ್ನು ಉಪಾಸನೆ ಮಾಡ್ತಾನೋ ಅವನು ಪರಮಪದಕ್ಕೆ ಹೋಗಿ ಅಲ್ಲಿ ಪರಮಾತ್ಮನೊಡನೆ ಎಲ್ಲ ಅನುಭವಗಳನ್ನು ಅನುಭವಿಸ್ತಾನೆ, ಅವನು ಆನಂದವನ್ನು ಅನುಭವಿಸ್ತಾನೆ. ಇವುಗಳಲ್ಲೆಲ್ಲ ಪರಸ್ಥಾನಸ್ಯೈವ ದರ್ಶನಾತ್, ಇದೆಲ್ಲ ಸ್ಪಷ್ಟವಾಗಿ ಶ್ರುತಿ ಪ್ರಮಾಣಗಳು ಪರಮಪದವು ಅನ್ನುವುದು ಒಂದು ಸ್ಥಾನವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಆದ್ದರಿಂದ ಇದರಲ್ಲಿ ಮಾಡುವಾಗ ವಿಲಕ್ಷಣವಾದ ಒಂದು ಸ್ಥಾನ ಇದೆ. ವಿಷ್ಣೋಹೋ ಪರಮಂ ಪದಂ ಇತಿ ವ್ಯತಿರೇಕ ನಿರ್ದೇಶಾಚ, ವಿಷ್ಣುವಿನ ಪರಮಪದ ಅಂತಲೂ ಕೂಡ ವ್ಯತಿರೇಕದಿಂದ ವಿಷ್ಣು ಬೇರೆ, ಪರಮಪದವು ಬೇರೆ ಅನ್ನೋದು ಸ್ಪಷ್ಟವಾಗಿ ಬೇರೆ ಬೇರೆಯಾಗಿ ತಿಳಿಸಲ್ಪಟ್ಟಿದೆ. ಆದ್ದರಿಂದ ವಿಷ್ಣುವಾಖ್ಯಂ ಪರಮಂ ಪದಂ ಇತಿ ವಿಶೇಷಣಾತ್ ಅನ್ಯದ ಪರಮಂ ಪದಂ ಜ್ಞಾಯತೆ. ಅದರಿಂದ ವಿಷ್ಣುವಾಖ್ಯಂ ಪರಮಂ ಪದಂ ಅಂತಾನೂ ಪ್ರಮಾಣವಿದೆ, ಅದನ್ನು ಕೂಡ ಒಪ್ಕೊಳ್ತೀವಿ. ವಿಷ್ಣುವಿಗೂ ಒಂದು ಪರಮಪದ ಅನ್ನುವ ಹೆಸರು, ಪರಮಪದ ಅನ್ನುವ ಶಬ್ದವು ವಿಷ್ಣುವನ್ನು ತಿಳಿಸುತ್ತೆ, ಅದು ಒಂದು ಇದೆ. ಪರಮಪದ ಅನ್ನುವ ಸ್ಥಾನವೂ ಇದೆ, ಎರಡೂ ಇದೆ ಅನ್ನೋದು ತಿಳಿಸುತ್ತೆ. ಅದು ತದಿದಂ ಪರಸ್ಥಾನಂ ಸೂರಿಭಿ ಸದಾ ದೃಶ್ಯತ್ವೇನ ಪ್ರತಿಪಾದ್ಯತೆ. ಆ ಪರಸ್ಥಾನವು ಯಾವಾಗಲೂ ಸೂರ್ಯಗಳು, ನಿತ್ಯ ಸೂರ್ಯಗಳು ನೋಡ್ತಾ ಇದ್ದಾರೆ ಅನ್ನೋದರಿಂದ ಪ್ರತಿಪಾದಿಸಲ್ಪಟ್ಟಿದೆ ಅನ್ನೋದನ್ನ ಇಲ್ಲಿ ಹೇಳಿ ಇದನ್ನು ವಿವರಿಸ್ತಾರೆ. ಮುಂದೆ ಇಲ್ಲಿ ಹೇಳುವಾಗ ವಿಲಕ್ಷಣ ಸ್ಥಾನಸ್ಯ ಪ್ರಮಾಣಾಂತರ ಸಿದ್ಧತ್ವಾತ್, ಎಷ್ಟೋ ಪ್ರಮಾಣಗಳಿದೆ, ವಿಲಕ್ಷಣವಾದ ಒಂದು ಪರಮಪದ ಅನ್ನುವ ಸ್ಥಾನವಿದೆ. ಆದ್ದರಿಂದ ಅತ್ರಾಪಿ ವಿಷ್ಣೋಹೋ ಇತಿ ವ್ಯತಿರೇಕ ನಿರ್ದೇಶಾತ್, ವಿಷ್ಣುವಿನ ಪರಮಪದ, ಪರಮಪದ ಶಬ್ದಸ್ಯ ಸ್ಥಾನವಾಚಿತ್ವ ವ್ಯುತ್ಪತ್ತಿ ಸಂಭವಾಚ್ಯ ಇದಂ ಸ್ಥಾನ ಪರಂ. ಆದ್ದರಿಂದ ಪರಮಪದಂ ಅನ್ನೋಕ್ಕೆ ಸ್ಥಾನವನ್ನು ತಿಳಿಸುವ ಶಕ್ತಿಯೂ ಇದೆ ಆ ಶಬ್ದಕ್ಕೆ. ಆದ್ದರಿಂದ ವಿಷ್ಣುವಾಖ್ಯಮಿತಿ ವಿಶೇಷಣಾನಾಂ ವ್ಯಾವರ್ತಿಕತ್ವಾತ್, ವಿಷ್ಣುವಾಖ್ಯಮಿತಿ ವಿಶೇಷಣೇನ ತದ್ವ್ಯಾವರ್ತ್ಯತೆಯ ಅನ್ಯಸ್ಯಾಪಿ ಕಸ್ಯಚಿತ್ ಪರಮಪದ ಶುದ್ಧವಾಚ್ಯತ್ವಂ ಗಮ್ಯತೆ. ವಿಶೇಷಣಗಳು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುವ ಒಂದು ನ್ಯಾಯ ಏನು ಅಂದರೆ ವಿಶೇಷಣಾನಾಂ ವ್ಯಾವರ್ತಕ ಸ್ವಭಾವ ಅಂತ ಹೇಳ್ಬಿಟ್ಟು, ವಿಶೇಷಣಗಳಿಗೆಲ್ಲ ವ್ಯಾವೃತ್ತಿ ಮಾಡುವ ಸ್ವಭಾವ. ವಿಶೇಷಣವು ಏನು ಮಾಡುತ್ತೆ ಅಂದರೆ
ಒಂದು ಪದಾರ್ಥದ ಇತರ ವಿಶೇಷಣಗಳನ್ನು ಬೇರ್ಪಡಿಸುತ್ತೆ. ಬಿಳಿಯ ಬಟ್ಟೆ ಅಂದರೆ ಕಪ್ಪು ಬಟ್ಟೆ ಅಲ್ಲ, ಹಳದಿ ಬಟ್ಟೆ ಅಲ್ಲ, ಕೆಂಪು ಬಟ್ಟೆ ಅಲ್ಲ. ಈ ರೀತಿ ನಮಗೆ ಬೇರೆ ವಿಶೇಷಣಗಳನ್ನು ವ್ಯಾವೃತ್ತಿ ಮಾಡಿಸುತ್ತೆ. ಮತ್ತೆ ಬಿಳಿ ಬಟ್ಟೆ ಕೆಂಪು ಬಟ್ಟೆ ಅಂದರೆ ಬಿಳಿಯ ಕೆಂಪು ಎರಡು ಬೇರೆ ಬೇರೆ ಪದಾರ್ಥಗಳನ್ನು ತಿಳಿಸ್ಬೇಕು, ಬೇರೆ ಬೇರೆ ಬಟ್ಟೆಗಳನ್ನು ತಿಳಿಸ್ಬೇಕು. ಅದೇ ಪರಸ್ಪರ ವಿರುದ್ಧವಲ್ಲದ ವಿಶೇಷಣಗಳು ಒಂದೇ ಪದಾರ್ಥವನ್ನು ವಿಶೇಷಿಸಬಹುದು. ಆದರೆ ಸಾಮಾನ್ಯವಾದ ಲಕ್ಷಣ ಏನು ವಿಶೇಷಣಕ್ಕೆ ಅಂದರೆ ಬೇರೆ ವಿಷಯದಿಂದ ಬೇರ್ಪಡಿಸುತ್ತೆ. ಅದು ಕ್ವಾಲಿಟಿ ಅಟ್ರಿಬ್ಯೂಟ್ಸು ಅದೇ ಅದರ ಒಂದು ಸ್ವಭಾವ. ಆದ್ದರಿಂದ ಇಲ್ಲಿ ವಿಷ್ಣುವಾಖ್ಯಂ ಪರಮಂ ಪದಂ ಅಂತ ಹೇಳಿರೋದು ವಿಷ್ಣೋಹೋ ಪರಮಂ ಪದಂ ಅಂತ ಹೇಳಿರೋದ್ರಿಂದ ಈ ವಿಶೇಷಣವು ಆ ವಿಶೇಷಣವು ಬೇರೆ ಬೇರೆ ಪದಾರ್ಥಗಳನ್ನು ತಿಳಿಸುತ್ತೆ. ವಿಷ್ಣುವಾಖ್ಯಂ ಪರಮಂ ಪದಂ ಅಂತ ಹೇಳೋದು ಪರಮಾತ್ಮನನ್ನೇ ತಿಳಿಸುತ್ತೆ ನೇರವಾಗಿ ಪರಮಪದ ಶಬ್ದದಿಂದ. ವಿಷ್ಣೋಹೋ ಪರಮಂ ಪದಂ ಅನ್ನೋದು ವಿಷ್ಣುವಿಗೆ ಸೇರಿದ ಒಂದು ಸ್ಥಾನವನ್ನು ತಿಳಿಸುತ್ತೆ. ಅದಕ್ಕೂ ಪರಮಪದ ಅಂತಾನೆ ಹೆಸರು. ಆದ್ದರಿಂದ ಅದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಬೇರೆ ಪ್ರಮಾಣಗಳು ಬೇಕಾದಷ್ಟಿದೆ. ತರಿದಂ ಏಕಾಂತಿನ ಸದಾ ಬ್ರಹ್ಮಧ್ಯಾಯಿನೋ ಯೋಗಿನೋ ಹೀಗೆ ತೇಷಾಂ ತತ್ ಪರಮಂ ಸ್ಥಾನಂ ಯದ್ವೈ ಪಶ್ಯಂತಿ ಸೂರ್ಯ ಎಲ್ಲವೂ ಇದೆ. ಪ್ರಮಾಣಗಳು ಏಕಾಂತಿಗಳು ಯಾವಾಗಲೂ ಬ್ರಹ್ಮನನ್ನೇ ಧ್ಯಾನ ಮಾಡ್ತಿರುವವರು ಅವರ ಒಂದು ಪರಸ್ಥಾನ ಯಾವುದು ಅಂದರೆ ಯದ್ವೈ ಪಶ್ಯಂತಿ ಸೂರ್ಯ, ಸೂರ್ಯಗಳು ಯಾವಾಗಲೂ ನೋಡ್ತಾ ಇರ್ತಾರಲ್ಲ. ವಿಷ್ಣು ಪುರಾಣ ವಚನ ಪರಸ್ಥಾನ ಶಬ್ದೇನ ಸ್ಯಾಹ ಶ್ರುತೆ ಸ್ಥಾನಪರತ್ವೇನ ವಿಷ್ಣು ಪುರಾಣೇ ವ್ಯಾಖ್ಯಾತತ್ವಾತ್ ಇಯಂ ಶ್ರುತಿ ಸ್ಥಾನಪರ ಇತ್ಯಭಿಪ್ರಾಯ. ಇಲ್ಲಿ ಪರಸ್ಥಾನ ಅಂತ ಹೇಳಿರೋ ತೇಷಾಂ ತತ್ ಪರಮಂ ಸ್ಥಾನಂ ಅನ್ನೋದು ಪರಮಪದವೇ ಅಂತ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಆದ್ದರಿಂದ ಅದು ಆ ವ್ಯಾಖ್ಯಾನವು ಹೇಗೆ ಅಂತ ಹೇಳಿದ್ರೆ ವಿಷ್ಣು ಪುರಾಣೇ ವ್ಯಾಖ್ಯಾತತ್ವಾತ್, ವಿಷ್ಣು ಪುರಾಣದ ವ್ಯಾಖ್ಯಾನವನ್ನು ಎಂಗಳಾಳ್ವಾನ್ ಬರೆದಿದ್ದಾರೆ. ವಿಷ್ಣು ಚಿತ್ತರು ಅಂತ ಹೇಳಿದ್ರು. ಅವರು ಸುದರ್ಶನ ಸೂರಿಗಳಿಗಿಂತ ಹಿಂದೆ ಇದ್ದವರು. ಸುದರ್ಶನ ಸೂರಿಗಳ ಆಚಾರ್ಯರಾದ ನಡಾದೂರಮ್ಮಾಳಿಗೆ ಆಚಾರ್ಯರಾದವರು ವಿಷ್ಣು ಚಿತ್ತರು ಅಂತ ಹೇಳಿ ಎಂಗಳಾಳ್ವಾನ್ ಅವರು ವ್ಯಾಖ್ಯಾನ ಮಾಡಿದ್ದಾರೆ ವಿಷ್ಣು ಪುರಾಣಕ್ಕೆ. ಆ ವಿಷ್ಣು ಪುರಾಣದ ವ್ಯಾಖ್ಯಾನದಲ್ಲಿ ಅವರು ಇದಕ್ಕೆ ಪರಮಪದ ಅನ್ನುವ ಸ್ಥಾನ ವಿಶೇಷವನ್ನ ಅರ್ಥವನ್ನೇ ಹೇಳಿದ್ದಾರೆ. ಅದು ನೇರವಾಗಿ ರಾಮಾನುಜರಿಂದ ಬಂದ ಅರ್ಥ ಅದು. ಯಾಕೆ ಅಂದರೆ ಎಂಗಳಾಳ್ವಾನ್ ಅವರು ಪಿಳ್ಳಾನ್ ಅವರ ಶಿಷ್ಯರು, ಪಿಳ್ಳಾನ್ ರಾಮಾನುಜರಿಗೆ ನೇರ ಶಿಷ್ಯರು. ಅದರಿಂದ ತಿರುಕುರುಹೈ ಪಿರಾನ್ ಪಿಳ್ಳಾನ್ ಅಂತ ಭಗವದ್ ವಿಷಯವನ್ನು ಬರೆದಿರೋರು. ಆರಾಯಿರಪ್ಪಡಿ ಅಂತ ನಮ್ಮಾಳ್ವಾರರ ತಿರುವಾಳ್ಮೊழிಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅದ್ಭುತವಾಗಿ ಮಣಿಪ್ರವಾಳದಲ್ಲಿ. ಅದಕ್ಕೆ ಭಗವದ್ ವಿಷಯ ಅಂತ ಹೆಸರು. ಆ ಭಗವದ್ ವಿಷಯ ವ್ಯಾಖ್ಯಾನವನ್ನು ಬರೆದ ತಿರುಕುರುಹೈ ಪಿರಾನ್ ಪಿಳ್ಳಾನ್ ರಾಮಾನುಜರಿಗೆ ನೇರ ಶಿಷ್ಯರು. ರಾಮಾನುಜರು ಅವರ ವ್ಯಾಖ್ಯಾನವನ್ನು ನೋಡಿ ಒಪ್ಕೊಂಡಿದ್ದಾರೆ. ಅವರ ಶಿಷ್ಯರಾದರೆ ಎಂಗಳಾಳ್ವಾನ್ ಅವರು ಬರೆದಿರುವಂತಹ ವ್ಯಾಖ್ಯಾನ. ಆದ್ದರಿಂದ ಇಲ್ಲಿ ಪ್ರಮಾಣ ಅನ್ನೋದನ್ನು ಕೂಡ ಇಲ್ಲಿ ಸುದರ್ಶನ ಸೂರಿಗಳು ತೋರಿಸ್ತಾರೆ. ಈ ವ್ಯಾಖ್ಯಾನ ಬರೆದವರು ಸುದರ್ಶನ ಸೂರಿ. ಇವರು ನಡಾದೂರಮ್ಮಾಳವರ ಶಿಷ್ಯರು. ವಿಷ್ಣು ಪುರಾಣಕ್ಕೆ ವ್ಯಾಖ್ಯಾನ ಬರೆದ ಎಂಗಳಾಳ್ವಾನ್ಗೆ ನೇರ ಶಿಷ್ಯರು ನಡಾದೂರಮ್ಮಾಳ್. ಅವರ ಶಿಷ್ಯರು ಸುದರ್ಶನ ಸೂರಿಗಳು, ಆತ್ರೇಯ ರಾಮಾನುಜರು, ಇವರೆಲ್ಲ ಅವರ ಶಿಷ್ಯರು. ಆದ್ದರಿಂದ ಇವರು ತಮ್ಮ ಪ್ರಾಚಾರ್ಯರ ಒಂದು ಅವರ ಪ್ರಮಾಣವನ್ನು ಕೂಡ ತೋರಿಸಿ ತಿಳಿಸ್ತಾರೆ. ಇದನ್ನು ಭಾಷ್ಯಕಾರರೇ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಇಲ್ಲಿ ವೇದಾರ್ಥ ಸಂಗ್ರಹದಲ್ಲಿ. ಏತದುಕ್ತಂ ಭವತಿ. ಈಗ ಈ ಪರಮಪದ ವಿಷಯದಲ್ಲಿ ಸಂಶಯ ಬಂತು. ಏನು ತಿಳಿಸುತ್ತೆ ಅರ್ಥ ಈ ಪರಮಪದ ಶಬ್ದವು? ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಸ್ಥಾನವನ್ನು ತಿಳಿಸುತ್ತೆ ಅಂತ ಹೇಳಿದೆ, ಒಂದು ಕಡೆ ವಿಷ್ಣುವನ್ನೇ ತಿಳಿಸುತ್ತೆ ಅಂತ ಹೇಳಿದೆ. ಎರಡೆರಡು ಅರ್ಥವು ಬಂದಿದೆಯಲ್ಲ ಅಂದ್ರೆ ಇನ್ನೂ ಒಂದು ಅರ್ಥ ಇದೆ, ಮೂರು ಅರ್ಥವಿದೆ ಅಂತ ಇಲ್ಲಿ ತಿಳಿಸ್ತಾರೆ. ಏತದುಕ್ತಂ ಭವತಿ. ಇದರಿಂದ ನಮಗೇನು ಇದರ ಅರ್ಥ ಅಂತ ಹೇಳಿದ್ರೆ ಕ್ವಚಿತ್ ಪರಸ್ಥಾನಂಚ ಪರಮಶಬ್ದೇನ ಪ್ರತಿಪಾದ್ಯತೆ. ಕೆಲವು ಕಡೆ ಪರಸ್ಥಾನ ಅಂತ ಹೇಳಿದ್ರೆ ಒಂದು ಪರಮಪದ ಅನ್ನುವ ಒಂದು ಸ್ಥಾನವೇ ಅತ್ಯಂತ ಶ್ರೇಷ್ಠವಾದ ಸ್ಥಾನ. ಅದು ಪರಮಪದ ಶಬ್ದದಿಂದ ಪ್ರತಿಪಾದಿಸಲ್ಪಡುತ್ತೆ. ಕ್ವಚಿತ್ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪಂ. ಕೆಲವು ಕಡೆ ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪವೂ ಪರಮಪದ ಶಬ್ದದಿಂದ ಹೇಳಲ್ಪಟ್ಟಿದೆ. ಅದಕ್ಕೂ ಪ್ರಮಾಣವಿದೆ. ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪವು, ಪರಿಶುದ್ಧವಾದ ಆತ್ಮಸ್ವರೂಪವು ಪರಮಪದ ಶಬ್ದದಿಂದ ಹೇಳೋದಕ್ಕೆ ಪ್ರಮಾಣವಿದೆ. ಕ್ವಚಿತ್ ಭಗವತ್ ಸ್ವರೂಪಂ. ಪರಮಾತ್ಮನ ಸ್ವರೂಪವನ್ನೇ ಕೆಲಗಡೆ ಹೇಳಿದೆ. ಇದಕ್ಕೆಲ್ಲ ಪ್ರಮಾಣ ತೋರಿಸ್ತಾರೆ. ಈಗ ತದ್ವಿಷ್ಣೋಹೋ ಪರಮಂ ಪದಮಿತಿ ಪರಸ್ಥಾನಂ. ಮೂರು ಅರ್ಥಗಳು. ಒಂದು ಪರಮಪದ ಅನ್ನೋ ಒಂದು ಸ್ಥಾನ, ಇನ್ನೊಂದು ಪರಿಶುದ್ಧನಾದ ಪ್ರಕೃತಿ ವಿಯುಕ್ತನಾದ ಜೀವಾತ್ಮ ಸ್ವರೂಪ, ಇನ್ನೊಂದು ಪರಮಾತ್ಮನ ಸ್ವರೂಪ. ಮೂರು ಅರ್ಥಗಳಲ್ಲಿಯೂ ಪರಮಪದ ಶಬ್ದದ ಪ್ರಯೋಗ ಶಾಸ್ತ್ರಗಳಲ್ಲಿ ಕಂಡುಬರುತ್ತೆ. ಆ ಪ್ರಮಾಣಗಳನ್ನು ತೋರಿಸ್ತಾರೆ.
ತದ್ವಿಷ್ಣೋಹೋ ಪರಮಂ ಪದಂ ಅಂತ ಹೇಳುವುದು ಪರಸ್ಥಾನವನ್ನು ತೋರಿಸುತ್ತೆ. ಪರಮಪದ ವೈಕುಂಠ ಅಂತ ಹೇಳುವಂತಹ ಆ ಒಂದು ಸ್ಥಾನವಿದೆ ಅನ್ನೋದು ವಿಷ್ಣುವಿನ ಪರಮಪದ. ಸರ್ಗಸ್ಥಿತ್ಯಂತ ಕಾಲೇಶು ತ್ರಿಧೈವಂ ಸಂಪ್ರವರ್ತತೆ ಪ್ರವೃತ್ಯ ಪರಮಂ ಪದಂ ತಸ್ಯ ಗುಣಂ ಮಾತ್ ಇತ್ಯತ್ರ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪಂ. ಇಲ್ಲಿ ಸರ್ಗ ಸ್ಥಿತಿ ಅಂತಕಾಲೇಶು ತ್ರಿಧಾ ಏವಂ ಪ್ರವರ್ತತೆ. ಇಲ್ಲಿ ಸರ್ಗ, ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ ಇವುಗಳಲ್ಲೆಲ್ಲ ಹೇಳುವಾಗ ಮೂರು ವಿಧವಾಗಿ ಅಲ್ಲಿ ಪ್ರಕೃತಿಯ ಗುಣಗಳು ಹೇಳಲ್ಪಟ್ಟಿದೆ. ಸತ್ವ, ರಜಸ್ಸು, ತಮಸ್ಸು ಮೊದಲಾದದ್ದು ಮೂರು ಪ್ರಕೃತಿಯ ಗುಣಗಳಿಂದ ಪ್ರವೃತ್ತವಾದಂತಹ ಗುಣಮಯ ಪ್ರಕೃತಿ ವಿಯುಕ್ತವಾದ ಅವ್ಯಕ್ತಕ್ಕಿಂತ ಮಹತ್ತಾದ ಪರಮಪದವು ಮೂರು ವಿಧವಾಗಿ ಪರಿಣಮಿಸಿದೆ ಅಂತ ಹೇಳಿಬಿಟ್ಟು ಹೇಳುವಾಗ ಇಲ್ಲಿ ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪವು ಹೇಳಲ್ಪಟ್ಟಿದೆ. ಗುಣಪ್ರವೃತ್ತಿಯ ಸಂಪ್ರವರ್ತತೆ ತ್ರಿಧಾ. ಸರ್ಗಸ್ಥಿತಿ ಅಂತಕಾಲೇಶು ಗುಣಪ್ರವೃತ್ತಿಯ ತ್ರಿಧಾ ಸಂಪ್ರವರ್ತತೆ. ತಸ್ಯ ಅಗುಣ ಮಹತ್ ಪರಮಂ ಪದಂ ಅಂತ ಹೇಳಿರುವಾಗ ಅದಕ್ಕಿಂತ ಮಹತ್ತಾದ ಒಂದು ಪರಮಪದ ಅನ್ನೋದು ಇದೆ ಅಂತ ಹೇಳುವಾಗ ಅದು ಸ್ವರೂಪವನ್ನ, ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪವನ್ನ ತಿಳಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸಮಸ್ತ ಹೇಯರಹಿತಂ ವಿಷ್ಣು ಆಖ್ಯಂ ಪರಮಂ ಪದಂ. ಯಾವ ಒಂದು ದೋಷ ಗಂಧವೂ ಇಲ್ಲದಂತಹ ವಿಷ್ಣು ಎಂಬ ಹೆಸರಿನ ಒಂದು ಪರಮಪದ ವಿಷ್ಣುವಿನ ಸ್ವರೂಪವನ್ನೇ ತಿಳಿಸುತ್ತೆ. ಭಗವತ್ ಸ್ವರೂಪಂ, ಪರಮಾತ್ಮನ ಸ್ವರೂಪವನ್ನೇ ತಿಳಿಸುತ್ತೆ. ತ್ರೀಣಿ ಏತಾನಿ ಪರಮ ಪ್ರಾಪ್ಯತ್ವೇನ ಪರಮಶಬ್ದೇನ ಪ್ರತಿಪಾದ್ಯತೆ. ಯಾಕೆ ಈ ರೀತಿ ಹೇಳೋದು ಹೇಗೆ ಸರಿ ಹೋಗುತ್ತೆ ಅಂದ್ರೆ, ಪರಮಪದ ಅಂದ್ರೆ ಏನು? ಪದಂ ಅಂದ್ರೆ ಪದ್ಯತೆ ಅನ್ನೋದು ಪ್ರಾಪ್ಯತೆ ಅನ್ನುವ ಅರ್ಥದಲ್ಲಿ ಬರುತ್ತೆ. ಪ್ರಪದ್ಯತೆ, ಗಮ್ಯತೆ, ಪ್ರಾಪ್ಯತೆ ಇತಿ ಪದಂ. ಆ ಪದ ಶಬ್ದಕ್ಕೆ ಪದೃಗತೌ ಅಂದ್ರೆ ಗತಿ ಎನ್ನುವಾಗ ಪ್ರಾಪ್ಯತ್ವವು ಹೇಳಲ್ಪಡುತ್ತೆ. ಆದ್ದರಿಂದ ಪರಮ ಪ್ರಾಪ್ಯವಾದದ್ದು ಮೂರು ಕೂಡ. ಮುಕ್ತಾತ್ಮನ ಸ್ವರೂಪವು ಕೂಡ ಪ್ರಕೃತಿ ವಿಯುಕ್ತ ಆತ್ಮ ಸ್ವರೂಪವು ನಾವು ಪಡೆದುಕೊಳ್ಬೇಕಾದ್ದು. ಮೋಕ್ಷದಲ್ಲಿ ನಮ್ಮ ಸ್ವರೂಪ ಆವಿರ್ಭಾವ ಪೂರ್ವಕ ಸ್ಥಾನ ದೇಶ ವಿಶೇಷ ಪ್ರಾಪ್ತಿಯೇ ಮೋಕ್ಷ ಅಂತ ಹೇಳಿರುವಂತಹದ್ದು. ನಮ್ಮ ಸ್ವರೂಪ ಆವಿರ್ಭಾವ ಉಂಟಾಗುತ್ತೆ ಪೂರ್ಣವಾಗಿ. ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪವು ಪರಮಾತ್ಮನಿಗೆ ಶೇಷಭೂತವಾದದ್ದು ಅಂತ ತಿಳಿದು ಆ ಪರಮಪದಕ್ಕೆ ಹೋಗಿ ಅವನ ಅನುಭವಿಸುವುದು, ಅವನ ಕೈಂಕರ್ಯ ಮಾಡುವುದೇ ಮೋಕ್ಷದ ಸ್ವರೂಪ. ಆದ್ದರಿಂದ ಅಲ್ಲಿ ಜೀವಾತ್ಮ ಸ್ವರೂಪ ಅಂತರ್ಗತ ಅದರಲ್ಲಿ ಕೂಡ. ಅದರಿಂದ ಅದು ಕೂಡ ಒಂದು ಪಡೆಯಲ್ಪಡಬೇಕಾದ ಒಂದು ಸ್ಥಾನ. ಜೀವಾತ್ಮ ಸ್ವರೂಪ ಸಾಕ್ಷಾತ್ಕಾರವು ಒಂದು ಪಡೆಯಲ್ಪಡಬೇಕಾದ ಒಂದು ಸ್ಥಾನ. ಅದಕ್ಕೂ ಪರಮಪದ ಅನ್ನೋದು ಹೇಳಬಹುದು. ಪರಮ ಪ್ರಾಪ್ಯವೇ ಅದು ಕೂಡ. ಆದ್ದರಿಂದ ಮೂರು ವಿಷಯದಲ್ಲಿಯೂ ಪರಮಪದ ಶಬ್ದವು ಪ್ರಯೋಗವಿರುವುದು ಕಂಡುಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದನ್ನ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಸ್ಥಾನ ಶಬ್ದಸ್ಯ ಸ್ವರೂಪಪರತ್ವಂ ಅಸ್ವರಸಂ ಸ್ವರಸಾರ್ಥ ವಿರೋಧಾಭಾವೇಹಿ ನಾಂಗೀಕಾರ್ಯಂ. ಸ್ಥಾನ ಸ್ವರೂಪವು ಸ್ಥಾನ ಅನ್ನೋದು ಸ್ವರಸವಾಗಿ ಅರ್ಥ ನಮಗೆ ತಿಳಿಯೋದಿಲ್ಲ. ಸ್ವರೂಪವನ್ನು ತಿಳಿಸುವ ಶಬ್ದಕ್ಕೆ, ಸ್ಥಾನ ಶಬ್ದಕ್ಕೆ ಸ್ವರೂಪ ಅಂತ ಎಲ್ಲ ಅರ್ಥ ಹೇಗೆ ಮಾಡೋಕ್ಕೆ ಸಾಧ್ಯ? ಸ್ವರಸವಾಗಿ ತಿಳಿಯೋದಿಲ್ವಲ್ಲ. ವಿಷ್ಣು ಆಖ್ಯಂ ಇತ್ಯರ್ಥ ವ್ಯಾವರ್ತ್ಯಂ ನ ಸ್ಥಾನಂ ಅಪಿತು ಜೀವಸ್ವರೂಪಂ. ಇದೆಲ್ಲ ಆಕ್ಷೇಪಗಳು. ಇಲ್ಲಿ ವಿಷ್ಣು ಆಖ್ಯಂ ಪರಮಂ ಪದಂ ಅಂತ ಹೇಳುವಾಗ ವಿಷ್ಣು ಎಂಬ ಹೆಸರಿನ ಪರಮಪದ ಅಂದ್ರೆ ಇನ್ನೊಂದು ಪರಮಪದ ಯಾವುದಿದೆ ಅಂದ್ರೆ ಜೀವ ಸ್ವರೂಪವನ್ನು ಹೇಳ್ಬೋದೇ ಹೊರತು ಸ್ಥಾನ ಪರವಾಗಿ ಹೇಗೆ ಹೇಳ್ತೀರಾ? ನೀವು ಸ್ವರೂಪಕ್ಕೂ ಸ್ಥಾನಕ್ಕೂ ನೀವು ಒಂದೇ ಶಬ್ದವನ್ನ ಪ್ರಯೋಗ ಅಂತ ಹೇಳ್ತೀರಲ್ಲ. ಇದು ಸ್ವರಸವಾಗಿ ತಿಳಿಯೋದಿಲ್ಲ ನಮಗೆ ಅರ್ಥ. ಹೀಗೆ ಮಾಡುವುದು ಸರಿ ಇಲ್ಲ ಅಂತ ಒಂದು ಆಕ್ಷೇಪ. ಅದಕ್ಕೆ ಹೇಳ್ತಾರೆ ಏತದುಕ್ತಂ ಭವತಿ ಅಂತ ಹೇಳಿ. ಭಗವತ್ ಸ್ವರೂಪಾತ್ ಅನ್ಯಸ್ಯಾಪಿ ಪರಮಪದ ಶಬ್ದವಾಚ್ಯತ್ವಂ ದೃಷ್ಟಂ. ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ತಿಳಿದು ಬಂದಿದೆ. ಏತದೇವ ವಿವಕ್ಷಿತಂ. ಆದ್ದರಿಂದ ಇಲ್ಲಿ ಯಾಕೆ ಹಾಗೆ ಅರ್ಥ ಮಾಡ್ತೀವಿ? ಸ್ವರಸವೋ ಅಸ್ವರಸವೋ ಅನ್ನೋದಲ್ಲ. ಸ್ವರಸವಾಗಿ ಒಂದು ಸ್ವರೂಪವನ್ನು ತಿಳಿದುವ ಶಬ್ದಕ್ಕೆ ಸ್ಥಾನ ಅಂತ ಹೇಳೋದು ಹೇಗೆ ಸರಿ ಹೋಗುತ್ತೆ? ಅದು ಅಷ್ಟು ಸೂಕ್ತವಾಗಿ ಇಲ್ಲವಲ್ಲ, ಉಚಿತವಾಗಿ ಇಲ್ಲವಲ್ಲ ಅಂತ ಹೇಳಿದ್ರೆ ಶಾಸ್ತ್ರಗಳಲ್ಲಿ ಕಂಡು ಬರುತ್ತೆ. ಪ್ರಮಾಣವು ತಿಳಿಸುತ್ತೆ, ಈ ಶಬ್ದವನ್ನು ಪ್ರಯೋಗಿಸಿದೆ. ಆದ್ದರಿಂದ ಆ ರೀತಿ ಅರ್ಥ ಮಾಡೋದ್ರಲ್ಲಿ ವಿರೋಧವಿಲ್ಲ. ಪರಮಪದ ಶಬ್ದಸ್ಯ ಅರ್ಥ ತ್ರಯ ವಾಚಿತ್ವೇಪಿ ಪ್ರಯೋಗ ದರ್ಶಯತಿ. ಮೂರು ಅರ್ಥಗಳಲ್ಲಿಯೂ ಪ್ರಯೋಗವಿರುವುದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಮೂರು ಅರ್ಥಗಳಲ್ಲಿಯೂ ಕೂಡ. ತ್ರಿಷು ಅಪಿ ಅರ್ಥೇಷು ಶಕ್ತಿ ವೇದ ಕ್ಲುಪ್ತೇ ತದಾ ಕಲ್ಪನಾ ಗೌರವಂ ಸ್ಯಾತ್. ಇನೇಕತ್ರ ಮುಖ್ಯತ್ವಂ ಅನ್ಯತ್ರ ಮುಖ್ಯತ್ವಂ ತದಾ ಶಕ್ಯಾಃ ಅಸ್ವಾರಸ್ಯಂ
सोऽपि अमुख्य अन्मुख्य स्वरूप परस्यापि वाक्ये प्रतिपाद्यत्व सिद्धेः इत्यत्र त्रिषुपि इति ಏಕವಾಕ್ಯ ಏಕ ಅವಯವ ಶಕ್ತಿಯ ತ್ರಿಷುಪಿ ಮುಖ್ಯಂ. ಇಲ್ಲಿ ಹೇಳುವಾಗ ಏನು ಆಕ್ಷೇಪ ಅಂತ ಹೇಳಿದ್ರೆ, ಸುದರ್ಶನ ಸೂರಿಗಳು ಇಲ್ಲಿ ಪೂರ್ವ ಪಕ್ಷವನ್ನ ಕೆಲವು ಆಶಂಕೆಗಳನ್ನ ಹಾಕೊಳ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಮೂರು ಅರ್ಥಗಳಲ್ಲಿಯೂ ಶಕ್ತಿ ಭೇದವನ್ನ ನೀವು ಒಂದು ಶಬ್ದಕ್ಕೆ ಶಕ್ತಿ, ಶಬ್ದಶಕ್ತಿ ಅಂದರೆ ಶಬ್ದದಿಂದ ತಿಳಿಯಲ್ಪಡುವ ಅರ್ಥ, ಶಬ್ದದಿಂದ ತಿಳಿಯಲ್ಪಡುವ ಅರ್ಥವು ಒಂದು ಶಬ್ದಕ್ಕೆ ಮೂರು ಅರ್ಥಗಳನ್ನು ತಿಳಿಸಿದ್ರೆ, ಮೂರು ಅರ್ಥಗಳನ್ನು ಕಲ್ಪನೆ ಮಾಡುವುದು ಬಹಳ ಕಷ್ಟವಾದ ಮಾರ್ಗ. ಸುಲಭವಾಗಿ ಏನು ಅಂದರೆ ಒಂದು ಅರ್ಥ ಹೇಳಬೇಕು, ಮುಖ್ಯ ಅರ್ಥ ಒಂದು, ಮಿಕ್ಕಿದ್ದೆಲ್ಲ ಅಮುಖ್ಯ ಅಂತ ಹೇಳ್ಬೋದು. ಹಾಗೆ ಹೇಳ್ಕೊಳ್ಬೇಕಾದ್ರೆ ಮುಖ್ಯ ಅರ್ಥ ಒಂದಿರುತ್ತೆ ಒಂದು ಶಬ್ದಕ್ಕೆ, ಮಿಕ್ಕಿದ್ದೆಲ್ಲ ಸೆಕೆಂಡರಿ ಸೆನ್ಸಲ್ಲಿ ಅನೇಕ ಅರ್ಥಗಳು ಬರ್ಬೋದು. ಎಲ್ಲವೂ ಮುಖ್ಯ ಅರ್ಥದಲ್ಲಿಯೇ ಅನೇಕ ಅರ್ಥಗಳು ಅಂದರೆ ಅದು ಗೌರವ ಲಾಘವ ಅಲ್ಲ. ಗೌರವ ಲಾಘವ ಅನ್ನೋದು ನ್ಯಾಯಗಳಲ್ಲಿ ಕಷ್ಟವಾದ ಮಾರ್ಗ, ಅಥವಾ ದೊಡ್ಡದಾದ, ಅದು ಕಷ್ಟವಾಗಿ ಸಾಧಿಸಬೇಕು ಅದಕ್ಕೆ ಅರ್ಥವನ್ನ. ಆ ರೀತಿ ಗೌರವ ಅಂತ ಹೇಳಲ್ಪಡುತ್ತೆ. ಲಾಘವ ಅಂದರೆ ಸುಲಭವಾಗಿ ತಿಳಿಯುವಂಥ ಅರ್ಥಗಳು. ಈ ರೀತಿ ಧರ್ಮಿಯನ್ನೇ ಇವಾಗ ಒಂದು ಪದಾರ್ಥಕ್ಕೆ ಒಂದು ಅರ್ಥ ಹೇಳಬೇಕಾದ್ರೆ ಇನ್ನೊಂದು ಪದಾರ್ಥವನ್ನೇ ಕಲ್ಪಿಸೋಕ್ಕಿಂತ ಒಂದು ಗುಣವನ್ನು ಕಲ್ಪಿಸಿದ್ರೆ ಲಾಘವವಾಗುತ್ತೆ ಅದೇ ಪದಾರ್ಥಕ್ಕೆ. ಇಲ್ಲ ಪದಾರ್ಥವನ್ನೇ ಬೇರೆ ಕಲ್ಪಿಸಿದ್ರೆ ಗೌರವ, ಅದು ಇನ್ನೂ ಸ್ವಲ್ಪ ಹೆಚ್ಚು ಕಲ್ಪನೆ ಮಾಡಬೇಕು ಅದಕ್ಕೆ. ಆ ರೀತಿ ನೀವು ಒಂದು ಅರ್ಥ ಮುಖ್ಯ ಅರ್ಥ ಹೇಳಿ, ಮಿಕ್ಕಿದ್ದೆಲ್ಲ ಸೆಕೆಂಡರಿ ಸೆನ್ಸ್ ಅಂತ ಹೇಳಿ, ಅಮುಖ್ಯ ಅರ್ಥ ಅಂತ ಹೇಳಿ. ಹಾಗೆ ಹೇಳ್ತೀಯಾ ಅಂತ ಹೇಳಿದ್ರೆ ಷಷ್ಠಿ ವಿಭಕ್ತಿಯಲ್ಲಿ ಸ್ವಾರಸ್ಯವಾಗಿರೋದಿಲ್ಲ. ವಿಷ್ಣೋಹೋ ಪರಮಂ ಪದಂ ಅಂತ ಹೇಳಿದ್ರೆ ಅಮುಖ್ಯ ಅರ್ಥವನ್ನು ಹೇಗೆ ಹೇಳಕ್ ಸಾಧ್ಯ? ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ನಾವೇನು ಹೇಳ್ತಾ ಇದ್ದಾರೆ ಭಾಷೆಕಾರರು ಅಂದರೆ, ಅವಯವ ಶಕ್ತಿಯಿಂದ ಮೂರು ಅರ್ಥದಲ್ಲಿಯೂ ಮುಖ್ಯಾರ್ಥವೇ ನಮಗೆ ತಿಳಿಸುತ್ತೆ. ಆದ್ದರಿಂದ ಪದ ಶಬ್ದಕ್ಕೆ, ಪರಮಪದ ಶಬ್ದದಲ್ಲಿ ಪದಂ ಅನ್ನೋದು ಪದರು ಗಮ್ಯತೆ ಪ್ರಾಪ್ಯತೆ, ಪರಮಂ ಅನ್ನೋದು ಶ್ರೇಷ್ಠವಾದದ್ದು, ಪ್ರಧಾನವಾದದ್ದು ಅನ್ನುವ ಅರ್ಥ. ಈ ಅವಯವಗಳು ಎರಡು ಅವಯವಗಳಿದೆ, ಪರಮ ಶಬ್ದವು ಪದ ಶಬ್ದವು ಪರಮಪದದಲ್ಲಿ. ಈ ಅವಯವ ಅರ್ಥವನ್ನು ನೋಡಿದ್ರೆ ನಮಗೆ ಮೂರು ಪ್ರಾಪ್ಯವಾದ ಸ್ಥಾನವೇ. ಜೀವಾತ್ಮ ಸ್ವರೂಪವನ್ನು ಪಡೆದುಕೊಂಡು ಪರಮಪದಕ್ಕೆ ಹೋಗಿ ಪರಮಾತ್ಮ ಸ್ವರೂಪವನ್ನು ಅನುಭವಿಸ್ತಾನೋ, ಮೂರು ಕೂಡ ಮುಖ್ಯ ಅರ್ಥದಲ್ಲಿಯೇ ಪ್ರಾಪ್ಯತ್ವವಿದೆ ಅವನಿಗೆ. ಆದ್ದರಿಂದ ಇದರಲ್ಲಿ ನಾವು ಅಮುಖ್ಯ ಅರ್ಥವನ್ನು ಕಲ್ಪನೆ ಮಾಡಬೇಕಾಗಿಲ್ಲ. ಅವಯವ ಶಕ್ತಿ, ಆ ಶಬ್ದಗಳಿಗೆ ಅವಯವ ಶಕ್ತಿ, ಇದೆಲ್ಲ ನಿರುಕ್ತದಲ್ಲಿ ಹೇಳ್ತಾರೆ. ಕೆಲವು ಶಬ್ದಗಳಿಗೆ ಅರ್ಥ ಮಾಡುವಾಗ ನಿರುಕ್ತದಲ್ಲಿ ಅವಯವನ್ನ ಶಕ್ತಿಯನ್ನು ಇಟ್ಟುಕೊಂಡೇ ಅರ್ಥ ಮಾಡಬೇಕು. ಕೆಲವು ಧಾತುಗಳಲ್ಲಿ ಇಟ್ಕೊಂಡು ಮಾಡಬೇಕು. ಕೆಲವು ಬೇರೆ ಧಾತು, ಒಂದು ಧಾತುವಿಗೆ ಯಾವುದೋ ಶಬ್ದದಲ್ಲಿ ಅರ್ಥ ಬಂದರೆ ಇನ್ನೊಂದು ಅದೇ ಧಾತುವಿನಂತೆ ಕಂಡು ಬಂದರೆ ಆ ಅರ್ಥವನ್ನು ಮಾಡ್ಕೊಳ್ಬೇಕು. ಶ್ರುತಿಯಲ್ಲಿ ಅರ್ಥ ಮಾಡೋದು ಬಹಳ ಕಷ್ಟ. ನಿರುಕ್ತ ಅನ್ನುವ ಗ್ರಂಥದಲ್ಲಿ ವಿಧ ವಿಧವಾಗಿ ಹೇಗೆ ಅರ್ಥ ಮಾಡಬೇಕು ಶಬ್ದಗಳಿಗೆ, ವ್ಯಾಕರಣಕ್ಕಿಂತ ಬೇರೆಯಾದದ್ದು ನಿರುಕ್ತ. ಅವಯವ ಶಕ್ತಿಯಿಂದಲೋ ಧಾತು ಸಾಮ್ಯದಿಂದಲೋ ಮೊದಲಾದ ಅನೇಕ ಬೇರೆ ಬೇರೆ ಮಾರ್ಗವನ್ನು ಆಶ್ರಯಿಸಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸ್ಪಷ್ಟವಾಗಿ ತಿಳಿಯೋದಿಲ್ಲ ಶ್ರುತಿ ಶಬ್ದಗಳಲ್ಲಿ. ಆದ್ದರಿಂದ ಇಲ್ಲಿ ಅವಯವ ಶಕ್ತಿಯಿಂದ ಮೂರು ಅರ್ಥಗಳಲ್ಲಿಯೂ ಕೂಡ ಮುಖ್ಯ ಅರ್ಥವನ್ನೇ ನಾವು ಹೇಳಕ್ಕೆ ಸಾಧ್ಯ, ವಿರೋಧ ಇಲ್ಲ ಅನ್ನೋದನ್ನ ಹೇಳಿಸ್ತಾರೆ. ಹೇಗೆ ತ್ರಯಾಣಂ ಕಥಂ ಪರಮಪ್ರಾಪ್ಯತ್ವಂ, ಹೇಗೆ ಮೂರಕ್ಕೂ ಪರಮಪ್ರಾಪ್ಯತ್ವ ಅಂತ ಅರ್ಥ ಮಾಡ್ತೀರಾ ಮುಖ್ಯ ಅರ್ಥದಲ್ಲಿ? ಭಾಷಿಕಾರರೇ ಪ್ರಶ್ನೆ ಹಾಕೊಳ್ತಾರೆ ಅದನ್ನ. ಮೂರಕ್ಕೂ ಮುಖ್ಯ ಅರ್ಥದಲ್ಲಿಯೇ ಪರಮಪ್ರಾಪ್ಯತ್ವ ಅಂತ ಹೇಗೆ ಹೇಳ್ತೀರಾ? ಭಗವತ್ ಸ್ವರೂಪಂ ಪರಮಪ್ರಾಪ್ಯತ್ವ ಅದೇವ ಪರಮಂ ಪದಂ, ಇದರಲ್ಲಿ ಯಾರು ಸಂದೇಹ ಇಲ್ಲ. ಎಲ್ಲರಿಗೂ, ಎಲ್ಲ ವೇದಾಂತಿಗಳಿಗೂ ಅವರಿಗೆ ಏನು ಮುಖ್ಯವಾದ ಒಂದು ಪ್ರಾಪ್ಯವಾದದ್ದು ಅಂದರೆ ಭಗವತ್ ಸ್ವರೂಪ, ಬ್ರಹ್ಮವನ್ನೇ ಪಡೆದುಕೊಳ್ಬೇಕೆಲ್ಲರೂ. ಬ್ರಹ್ಮಸ್ವರೂಪವೇ ಎಲ್ಲರಿಗೂ ಬೇಕಾಗಿರೋದು. ಅದರಲ್ಲಿ ಪರಮಪ್ರಾಪ್ಯತ್ವ ಅನ್ನೋದರಲ್ಲಿ ಯಾವ ಒಂದು ಸಂದೇಹವೂ ಇಲ್ಲ. ಭಗವತ್ ಸ್ವರೂಪವು ಪರಮಪ್ರಾಪ್ಯವಾದದ್ದು, ಎಲ್ಲರೂ ಒಪ್ಕೊಳ್ಳೋ ವಿಷಯ. ಇತರೆಯೋರಪಿ ಭಗವತ್ ಪ್ರಾಪ್ತಿ ಅದೇವ ಪರಮಪದತ್ವ, ಭಗವತ್ ಪ್ರಾಪ್ತಿಯಲ್ಲಿ ಮಿಕ್ಕವೂ ಅಂತರ್ಗತ. ಯಾಕೆ ಅಂದರೆ ದೇಶ ವಿಶೇಷ ಪ್ರಾಪ್ತಿ ಪೂರ್ವಕ ಸ್ವರೂಪ ಆವಿರ್ಭಾವ ಪೂರ್ವಕ ಪರಮಾತ್ಮ ಪ್ರಾಪ್ತಿ, ಅದುವೇ ನಾವು ಮೋಕ್ಷ ಸ್ವರೂಪ ಹೇಳೋಣ. ಶ್ರುತಿ ಅದನ್ನು ಹೇಳುತ್ತೆ. ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಹಾಗೆಯೇ ಏತಮಿತ ಪ್ರೇತ್ಯ ಅಭಿಸಂಭವಾಮಿ ಇತಿ ಯಸ್ಯ ಸ್ಯಾದದ್ಧ, ಅಭಿಸಂಭವಾನಿ ಇತಿ ಯಸ್ಯ ಸ್ಯಾದದ್ಧ, ಹೋಗಿ ಸೇರ್ತೀನಿ ಅಂತ ಹೇಳಿ ಯಾರಿಗೆ ವಿಶ್ವಾಸವಿದೆಯೋ ಇವನನ್ನು ಹೋಗಿ ಇಲ್ಲಿಂದ ಈ ಶರೀರವನ್ನು ಬಿಟ್ಟು ಹೋಗಿ ಅವನನ್ನು ಪಡೆದುಕೊಳ್ತೇನೆ ಅನ್ನೋದು ಹೇಳೋದು. ಇದೆಲ್ಲವೂ ಕೂಡ ಸ್ಪಷ್ಟವಾಗಿ
ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ಸೋ ಓಷ್ಣುತೆ. ಯಾರು ಹೀಗೆ ಉಪಾಸನೆ ಮಾಡ್ತಾನೋ ಪರಮಪದದಲ್ಲಿ ಹೋಗಿ ಅನುಭವಿಸ್ತಾನೆ. ಏನನ್ನ ಅಂತ ಹೇಳಿದ್ರೆ ಸರ್ವಾನ್ ಕಾಮಾನ್ ಬ್ರಹ್ಮಣ ಸಹ ವಿಪಶ್ಚಿತ. ಬ್ರಹ್ಮನೊಡನೆ ಅಂದಾಗ ತಾನು ಅದರಲ್ಲಿ ಅಂತರ್ಗತ ಅನ್ನು ತಿಳಿಯುತ್ತೆ. ಬ್ರಹ್ಮನೊಡನೆ ಸೇರಿ ಬ್ರಹ್ಮ ಗುಣವನ್ನು ಕೂಡ, ಬ್ರಹ್ಮನ ಗುಣಗಳನ್ನು, ಬ್ರಹ್ಮನನ್ನು, ಗುಣವಿಶಿಷ್ಟನಾದ ಬ್ರಹ್ಮನನ್ನು ತಾನು ಪೂರ್ಣವಾಗಿ ಅನುಭವಿಸ್ತಾನೆ. ಆದ್ದರಿಂದ ಅವನಿಗೆ ಅಪಹತ ಪಾಪ್ಮ ವಿಜರಹ ವಿಮೃತ್ಯು ವಿಶೋಕಃ, ತನ್ನ ಸ್ವರೂಪವು ಕೂಡ ಅವನಿಗೆ ಪರಿಪೂರ್ಣವಾಗಿ ವಿಕಾಸವಾಗುತ್ತೆ. ಆದ್ದರಿಂದ ಸ್ವೇನ ಶಬ್ದ ಅಂತ ಆ ಶಬ್ದವನ್ನ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಸಂಪದ್ಯ ಆವಿರ್ಭಾವ ಸ್ವೇನ ಶಬ್ದಾತ್ ಅಂತ ಬ್ರಹ್ಮಸೂತ್ರ. ಸಂಪದ್ಯ ಆವಿರ್ಭಾವ ಸ್ವೇನ ಶಬ್ದಾತ್. ಅದು ಛಾಂದೋಗ್ಯದ ವಾಕ್ಯ. ಅಸ್ಮಾತ್ ಶರೀರಾತ್ ಉತ್ಥಾಯ ಪರಂಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ. ಆ ವಾಕ್ಯದ ಶಬ್ದಗಳನ್ನೆಲ್ಲ ಹಂಗೆಯೇ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಸಂಪದ್ಯ ಆವಿರ್ಭಾವ ಸ್ವೇನ ಶಬ್ದಾತ್ ಅರ್ಚಿರಾದಿನ ತತ್ಪ್ರತಿತೇಹೇ. ಇದೆಲ್ಲ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಅವನು ಅಮಾನವ ಬ್ರಹ್ಮಗಮಯತಿ, ಬ್ರಹ್ಮನನ್ನು ಕರೆದುಕೊಂಡು ಹೋಗ್ತಾನೆ ಬ್ರಹ್ಮನಲ್ಲಿ. ಇದೆಲ್ಲ ಹೇಳಿರುವಾಗ ಪರಮಪದಕ್ಕೆ ಹೋಗಿ ಅವನು ಪರಮಾತ್ಮನನ್ನು ಸೇರ್ತಾನಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಅದೆಲ್ಲವೂ ಕೂಡ ಪರಮಾತ್ಮನ ಪ್ರಾಪ್ತಿಯಲ್ಲಿ ಅಂತರ್ಗತ. ಆದ್ದರಿಂದ ಭಗವತ್ ಪ್ರಾಪ್ತಿ ಗರ್ಭವಾದ್ದರಿಂದ ಅದಕ್ಕೂ ಕೂಡ ಪರಮಪದತ್ವ ಅನ್ನೋದು ಮುಖ್ಯಾರ್ಥದಲ್ಲಿ ಹೇಳಬಹುದು. ಸರ್ವಕರ್ಮ ವಿನಿರ್ಮುಕ್ತ ಆತ್ಮಸ್ವರೂಪಾವಾಪ್ತಿ ಭಗವತ್ ಪ್ರಾಪ್ತಿ ಗರ್ಭ. ಇದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಎಲ್ಲಾ ಕರ್ಮಗಳಿಂದಲೂ ಮುಕ್ತನಾಗಿ ತನ್ನ ಆತ್ಮಸ್ವರೂಪವನ್ನು ಪಡೆದುಕೊಳ್ತಾನಲ್ಲ, ಅದು ಭಗವತ್ ಪ್ರಾಪ್ತಿಯಲ್ಲಿ ಅಂತರ್ಗತ. ಭಗವತ್ ಪ್ರಾಪ್ತಿ ಗರ್ಭ ಅಂದ್ರೆ ಅದರಲ್ಲಿ ಅಂತರ್ಗತವಾಗಿದೆ ಆತ್ಮಸ್ವರೂಪ ಪ್ರಾಪ್ತಿ. ತೈಮೇ ಸತ್ಯಾಹ ಕಾಮಾಹ ಅಮೃತಾಭಿಧಾನಾಹ ಇತಿ ಭಗವತಃ ಗುಣಗಣಸ್ಯ ವಿರೋಧಾಯಕತ್ವೇನ ಸ್ವಕರ್ಮಣಃ ಪ್ರತಿಪಾದನಾತ್. ಹೇಳುವಾಗ ಸತ್ಯಾಹ ಕಾಮಾಹ ಅನೃತ ಅಪಿಧಾನಾಹ. ಇಲ್ಲಿ ಅನೃತ ಶಬ್ದಕ್ಕೆ ಫಲಾಭಿಸಂಧಿಯಿಂದ ಮಾಡಿದಂತಹ ಕರ್ಮಗಳು ಅಂತ ಅರ್ಥ. ಭಗವತಃ ಗುಣಗಣಸ್ಯ ತಿರೋಧಾಯಕತ್ವೇನ, ಪರಮಾತ್ಮನ ಗುಣಗಳವನ್ನ ಅನುಸಂಧಾನ ಮಾಡೋಕ್ಕೆ ಮರೆಯಾಗಿರೋದು. ತಿರೋಧಾನ ಅಂದ್ರೆ ಮರೆಯಾಗಿರೋದು ಅನೃತ ಶಬ್ದೇನ. ಅನೃತ ಶಬ್ದವು ತಿಳಿಸುತ್ತೆ. ಅನೃತ ಅಪಿಧಾನ. ಅಪಿಧಾನ ಅಂದ್ರೆ ಹೊತ್ಸೋದು ಅಂತ ಅರ್ಥ, ಮುಚ್ಚೋದು ಅಂತ ಅರ್ಥ. ಅನೃತ ಅಪಿಧಾನ, ಅನೃತದಿಂದ ಮುಚ್ಚಲ್ಪಟ್ಟಿದೆ. ಅನೃತ ಶಬ್ದ ಏನು ಅಂದ್ರೆ ಸ್ವಕರ್ಮಣಃ ಪ್ರತಿಪಾದನಾತ್. ಅವನ ಸತ್ಯಾಹ ಕಾಮಾಹ ಅಂದ್ರೆ ಕಲ್ಯಾಣ ಗುಣಗಳು. ಕಾಮ್ಯಂತೆ ಇತಿ ಕಾಮಾಹ ಕಲ್ಯಾಣ ಗುಣ ಅಂತ ಅರ್ಥ. ನಿತ್ಯವಾದ ಅವನ ಗುಣಗಳನ್ನ ಅನುಭವಿಸುವುದಕ್ಕೆ ಇವನಿಗೆ ಅನೃತವು ಮುಚ್ಚಿದೆ. ಅವನಿಗೆ ಗೊತ್ತಾಗ್ತಾ ಇಲ್ಲ. ಅನೃತ ಅಂದ್ರೆ ಏನು ಅಂದ್ರೆ ತನ್ನ ಫಲಾಭಿಸಂಧಿ ಪೂರ್ವಕ ಮಾಡಿದ ಕರ್ಮಗಳು. ಅದರಿಂದ ಅದು ಕರ್ಮದಿಂದ ವಿನಿರ್ಮುಕ್ತನಾಗಬೇಕು ಪರಮಾತ್ಮನ ಅನುಭವಿಸುವುದಕ್ಕೆ. ಅನೃತ ರೂಪ ತಿರೋಧಾನಂ ಕ್ಷೇತ್ರಜ್ಞ ಕರ್ಮ. ಕ್ಷೇತ್ರಜ್ಞನ ಕರ್ಮವೇ ಮುಚ್ಚಲ್ಪಟ್ಟಿರುವ ಅನೃತ ಅಂತ ಹೇಳಲ್ಪಟ್ಟಿರೋದು. ಅನೃತೇನ ಮುಚ್ಚಲ್ಪಟ್ಟಿದ್ದಾರೆ ಅಂತ ಹೇಳಿದೆ. ಇದು ಕಥಮವಗಮ್ಯತೆ ಹೇಳುವಾಗ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅವಿದ್ಯಾ ಕರ್ಮ ಸಂಜ್ಞಾನಿರಿಷ್ಯತೆ. ಕರ್ಮ ಸಂಜ್ಞೆ, ಕರ್ಮ ಅಂತ ಹೇಳುವಂತಹ ಅವಿದ್ಯೆ. ಅವಿದ್ಯೆಗೆ ಕರ್ಮ ಅನ್ನುವ ಒಂದು ಹೆಸರಿದೆ. ಸಂಜ್ಞೆ ಅಂದ್ರೆ ನೇಮ್, ನೊಟೇಶನ್. ಅವಿದ್ಯೆಗೆ ಕರ್ಮ ಅನ್ನುವ ಹೆಸರಿದೆ. ಅದು ಮೂರನೇ ಶಕ್ತಿ ಪರಮಾತ್ಮನಿಗೆ. ಅದನ್ನ ಇಲ್ಲಿ ಕರ್ಮದಿಂದಲೇ ಎಲ್ಲ ಸೃಷ್ಟಿ ಎಲ್ಲ ಮಾಡೋದಕ್ಕೆ ಏನು ಕಾರಣ ಅಂದ್ರೆ ಅವರವರ ಕರ್ಮದ ಅನುಗುಣವಾಗಿ ವಿವಿಧವಾದ ಸೃಷ್ಟಿ ವೈಷಮ್ಯ ಉಂಟಾಗುತ್ತೆ. ಅದು ಒಂದು ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಯಯಾ ಕ್ಷೇತ್ರಜ್ಞ ಶಕ್ತಿ ನೃಪ ಸರ್ವಗ. ಕ್ಷೇತ್ರಜ್ಞ ಶಕ್ತಿ, ಕ್ಷೇತ್ರಜ್ಞ ಎಲ್ಲ ವೇಷ್ಟಿತ ಅಂದ್ರೆ ಮುಚ್ಚಲ್ಪಟ್ಟಿದ್ದಾನೆ ಅಂತ. ತಮಿಳಿನಲ್ಲಿ ನಾವು ವೇಷ್ಟಿ ಅಂತ ಹೇಳ್ತೀವಲ್ಲ, ಪಂಚೆ ಸುತ್ತಕೊಳ್ಳೋದು, ಹಾಗೆ ಸುತ್ತಲ್ಪಟ್ಟಿದೆ, ಮರೆ ಮಾಡಲ್ಪಟ್ಟಿದೆ ಅಂತ. ವೇಷ್ಟಿತ ನೃಪ ಸರ್ವಗ. ಸಂಸಾರ ತಾಪಾನ ಕಿಲಾನ್ ಅವಾಪ್ನೋತಿ ಅತಿಸಂತತಾನ್ ತಯಾ ತಿರೋಹಿತತ್ವಾಚ್. ಅದನ್ನ ಮರೆ ಮಾಡಿರೋದರಿಂದ ಈ ಸಂಸಾರದ ಸಂತತಿಯಲ್ಲಿಯೇ ಇದಾನವನು. ಸಂತತಾನ್ ಒಂದಾದ್ಮೇಲೆ ಒಂದು ಬರ್ತಾನೇ ಇದೆ. ಅದೆಲ್ಲ ಈ ಸಂಸಾರ ತಾಪಗಳನ್ನೆಲ್ಲ ಇವನು ಪಡೆದುಕೊಳ್ಳೋದು ಯಾಕೆ ಅಂದ್ರೆ ಈ ಕರ್ಮ ಅನ್ನುವ ಅವಿದ್ಯೆಯಿಂದ ಮುಚ್ಚಲ್ಪಟ್ಟಿದೆ ಸ್ವರೂಪ ಅವನು. ಆದ್ದರಿಂದಲೇ ಅವನಿಗೆ ಇದೆಲ್ಲ ತಾರತಮ್ಯ ವಿದ್ಯತೆ ಅಂತೆ. ಅವನ ಧರ್ಮಭೂತ ಜ್ಞಾನವು ಸಂಕುಚಿತವಾಗಿದೆ ಅನ್ನೋದು ಅರ್ಥ ಇಲ್ಲಿ. ಧರ್ಮಭೂತ ಜ್ಞಾನವು ಸಂಕುಚಿತವಿದೆ ಇತ್ಯಾದಿ ವಚನಾತೆ
ಪರಸ್ಥಾನ ಪ್ರಾಪ್ತಿರಪಿ ಭಗವತ್ ಪ್ರಾಪ್ತಿ ಗರ್ಭೈವ ಇತಿ ಸುವ್ಯಕ್ತಂ. ಆದ್ದರಿಂದ ಇದರಲ್ಲಿಯೇ ಪರಸ್ಥಾನವು ಕೂಡ ಭಗವತ್ ಪ್ರಾಪ್ತಿಯಲ್ಲಿ ಪರಸ್ಥಾನ ಪ್ರಾಪ್ತಿಯೂ ಸೇರಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ಮೂರು ಅರ್ಥಗಳಲ್ಲಿಯೂ ಕೂಡ ಪ್ರಾಪ್ತಿ ಪೂರ್ವಕ್ರಮ ಚೋದ್ಯಪೂರ್ವಕಂ. ಚೋದ್ಯ ಅಂದ್ರೆ ಆಶಂಕೆ, ಆಕ್ಷೇಪ. ಮೂರು ಅರ್ಥಗಳು ಕೂಡ ಪ್ರಾಪ್ಯ. ಮೂರು ಅರ್ಥಗಳಲ್ಲಿಯೂ ಪ್ರಾಪ್ಯವಾದದ್ದೇ ಮೂರು ಕೂಡ. ಒಂದು ಪರಮಸ್ಥಾನ, ಒಂದು ಜೀವಾತ್ಮನ ಪ್ರಕೃತಿ ವಿಯುಕ್ತ ಸ್ವರೂಪ, ಇನ್ನೊಂದು ಪರಮಾತ್ಮ ಸ್ವರೂಪ. ಮೂರು ಕೂಡ ಪ್ರಾಪ್ಯವೇ ಅಂತ ಹೇಳೋದು. ಆಕ್ಷೇಪವನ್ನು ಹಾಕಿಕೊಂಡು ಉಪಪಾದನೆ ಮಾಡ್ತಾ ಇದ್ದಾರೆ. ಇತರೆಯೋರಪಿ ಭಗವತ್ ಪ್ರಾಪ್ತಿ ಗರ್ಭತ್ವಾಪಿ ಭಗವತ್ ಪ್ರಾಪ್ತಿ ಸಹಿತತ್ವಾತ್ ಇತ್ಯರ್ಥ. ಪ್ರಾಪ್ತಿಯೊಡನೆ ಸೇರುತ್ತೆ ಅಂತ ಅರ್ಥ. ಗರ್ಭತ್ವಾತ್ ಅಂದ್ರೆ ಅದರಲ್ಲಿ ಅಂತರ್ಗತ, ಅಂದ್ರೆ ಅದರೊಡನೆ ಸೇರಿದೆ ಎಲ್ಲವೂ ಕೂಡ. ತತ್ರ ಆತ್ಮಪ್ರಾಪ್ತೇ ಭಗವತ್ ಪ್ರಾಪ್ತಿ ಸಾಹಿತ್ಯಮಾನ ಸರ್ವ ಇತಿ. ಅವನ ಜೊತೆ ಸೇರುತ್ತೆ. ಅವನು ಪರಮಾತ್ಮನ ಸರ್ವಕರ್ಮ ವಿನಿರ್ಮುಕ್ತ ಆತ್ಮಸ್ವರೂಪವಾಪ್ತಿ ಭಗವತ್ ಪ್ರಾಪ್ತಿ ಗರ್ಭ. ಆತ್ಮಸ್ವರೂಪವು ಅದರೊಡನೆ ಸೇರಿದೆ ಅನ್ನೋದನ್ನ ಹೇಳ್ತಾರೆ. ತಿರೋಧಾಯಕ ಸರ್ವಕರ್ಮ ವಿನಾಶ ಈ ಆತ್ಮಪ್ರಾಪ್ತಿ. ಮರೆಸಲ್ಪಡುವಂತಹ ಮನಸ್ಸಿರುವ ಈ ಕರ್ಮವಿದೆಯಲ್ಲ, ಅದು ನಾಶವಾದರೆ ತಾನೇ ಆತ್ಮನನ್ನ ಪಡೆದುಕೊಳ್ಳೋಕೆ ಸಾಧ್ಯ. ಇವನು ಭಗವದ್ಗುಣಾನಾಮಪಿ ತಿರೋಧಾಯಕಂ ಕರ್ಮ ಇತಿ. ಈ ಮರೆಸಿರುವ ಕರ್ಮವೇ ಪರಮಾತ್ಮನ ಗುಣಗಳನ್ನ ಅನುಸಂಧಾನ ಮಾಡೋದಕ್ಕೆ ಇವನಿಗೆ ಅದೇ ಮರೆಯಾಗಿದೆ. ನಿವೃತ್ತಿ ಆತ್ಮಪ್ರಾಪ್ತವು ಭಗವತ್ ಗುಣ ತಿರೋಧಾಯಕ ನಿವೃತ್ತೇರ ಭಗವತ್ ಪ್ರಾಪ್ತಿ ಸಿದ್ಧತಿ. ಪರಮಾತ್ಮನ ಗುಣಗಳನ್ನ ಅನುಸಂಧಾನ ಮಾಡೋಕ್ಕೆ ಇವನಿಗೆ ಪರಮಾತ್ಮ ಸ್ವರೂಪವನ್ನು ತಿಳಿದೇ ಇರೋದಕ್ಕೆ ಏನು ಕಾರಣ ಅಂದ್ರೆ ಇವನು ಕರ್ಮವೇ ಮರೆಸಿದೆ ಇವನ ಜ್ಞಾನವನ್ನ. ಆದ್ದರಿಂದ ತಿಳಿದಿಲ್ಲ ಇವನು. ಅವನು ಆ ತಿರೋಧಾನ ಹೋಗ್ಬಿಟ್ರೆ ಆಗ ಅವನು ತನ್ನನ್ನು ತಿಳಿದುಕೊಳ್ತಾನೆ. ಸತ್ಯಸ್ಯ ಅಪಿಹಿತಂ ಮುಖಂ ಅಂತ ಹೇಳಿ ವಿಧಾನ ಅನ್ನುವಾಗ ಅಪಿಹಿತಂ ಮುಖಂ ಅಂತ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಈಶಾವಾಸ್ಯ ಉಪನಿಷತ್ತಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಇದು ಸತ್ಯ ಶಬ್ದ ಜೀವಾತ್ಮನ ತಿಳಿಸ್. ಸತ್ಯಧರ್ಮಾಯ ಅಂದ್ರೆ ಜೀವಾತ್ಮ ಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ನನಗೆ ಮರೆಯಾಗಿದೆ, ಅದನ್ನ ಮರೆಯನ್ನ ತೆಗೆದುಹಾಕು ನೀನು ಅಂತ ಹೇಳಿದೆ ಅಂತ ಒಂದು ಪ್ರಾರ್ಥನೆ. ಇಲ್ಲಿ ಅನೃತ ಶಬ್ದವು ಕರ್ಮವನ್ನು ತಿಳಿಸುತ್ತೆ. ಕರ್ಮವಾಚಿತ್ವಂ ಗತಂ ಅನ್ನೋದಕ್ಕೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಎಲ್ಲ ಕೂಡ ಅವಿದ್ಯಾಗೃತ ಸಂಜ್ಞಾನ್ಯ ಮೊದಲ ಹೇಳಿ ಪರಿಹರತಿ ಅವಿದ್ಯಾ ಇತಿ. ಅವಿದ್ಯಾಯುಕ್ತಸ್ಯ ಕರ್ಮವಾಚಿತ್ವೇ ಪ್ರಯೋಗ ಶ್ರೀ ವಿಷ್ಣು ಪುರಾಣೇ ದರ್ಶಿತಃ. ಅವಿದ್ಯೆ ಅನ್ನೋದು ಎಲ್ಲ ಒಪ್ಕೊಳ್ತಾರೆ. ಅವಿದ್ಯೆ ಅನ್ನೋ ಶಬ್ದ ಅವರವರ ದರ್ಶನದಲ್ಲಿ ಅವರವರ ಅನುಗುಣವಾಗಿ ಅರ್ಥ ಮಾಡ್ತಾರೆ. ಅದರಿಂದ ಬೌದ್ಧರು ಅವಿದ್ಯೆ ಒಪ್ಕೊಳ್ತಾರೆ. ಬೌದ್ಧರಿಗೆ ಏನು ಅವಿದ್ಯೆ ಅಂತ ಹೇಳಿದ್ರೆ ಎಲ್ಲ ಕ್ಷಣಿಕವಾದದ್ದೆಲ್ಲ ಸ್ಥಿರ ಅಂತ ತಿಳಿಯೋದು ಅವಿದ್ಯೆ ಅವರಿಗೆ. ಎಲ್ಲವೂ ಕ್ಷಣಿಕ ಅಂತ ತಿಳಿಬೇಕು. ಸರ್ವಂ ಕ್ಷಣಿಕಂ ಸರ್ವಂ ಕ್ಷಣಿಕಂ. ಸ್ಥಿರವಾಗಿದೆ, ಆತ್ಮ ಸ್ಥಿರವಾಗಿದ್ದಾನೆ ಅಂತ ತಿಳಿದ್ರೆ ಅದುವೇ ಅವಿದ್ಯೆ ಅವರಿಗೆ. ಇನ್ನು ಕೆಲವರಿಗೆ ಅವಿದ್ಯೆ ಅಂದ್ರೆ ಬೇರೆ ಅರ್ಥವನ್ನು ಹೇಳ್ತಾರೆ. ನೋಡ್ತಾ ಕಂಡು ಬರುವ ಹಾಗೆ ಇದೆ, ಜ್ಞಾನದಿಂದ ಹೋಗ್ಬಿಡುತ್ತೆ, ಅದು ಅವಿದ್ಯೆ ಅಂತ ಅದ್ವೈತದಲ್ಲಿ ಅರ್ಥ ಮಾಡಿದ್ರು. ನಾವು ಅವಿದ್ಯೆ ಅಂದ್ರೆ ಕರ್ಮ ಅಂತ ಅರ್ಥ ಮಾಡ್ತೀವಿ. ಸತ್ಯವಾದ ಕರ್ಮ ಇದೆ, ಅದು ನಾಶವಾಗುತ್ತೆ. ಅನಾದಿ ಕಾಲದಿಂದ ಬಂದಿದೆ, ಪರಮಾತ್ಮನ ಅನುಗ್ರಹದಿಂದ ನಾಶವಾಗುತ್ತೆ. ಅಂತವಿದೆ, ಅದಕ್ಕೆ ಆದಿ ಇಲ್ಲ, ಅಂತವಿದೆ. ಅನಾದಿಯಾದದ್ದು ಕರ್ಮ, ಆದರೆ ಅದಕ್ಕೆ ಅಂತ್ಯವಿದೆ. ಅದು ಮುಗಿಯುತ್ತೆ ಒಂದು ದಿನ ಉಪಾಯ ಅನುಷ್ಠಾನ ಮಾಡಿದ್ರೆ. ಅದು ಅವಿದ್ಯೆ ಅನ್ನೋದಕ್ಕೆ ಕರ್ಮ ಸಂಜ್ಞಾ ಅನ್ನೋದು ಸ್ಪಷ್ಟವಾಗಿ ವಿಷ್ಣು ಪುರಾಣದ ಪ್ರಮಾಣವನ್ನು ಅದಕ್ಕೆ ತೋರಿಸ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ವಿವರಿಸ್ತಾರೆ ಸುದರ್ಶನ ಸೂರಿಗಳು. ಇದಂ ಅಭಿಪ್ರೇತಂ. ಭಾಷಿಕಾರರ ಈ ವಾಕ್ಯಗಳಲ್ಲಿ ಈ ಅಭಿಪ್ರಾಯವು ನಾವು ತಿಳಿಯಲ್ಪಡಬೇಕಾದದ್ದು. ಋತಂ ಅಂದ್ರೆ ಪುಣ್ಯಂ ಅಂತ ಅರ್ಥ. ಇಲ್ಲಿ ಋತಂ ಪಿಬಂತೌ ಸುಕೃತಸ್ಯ ಲೋಕೇ ವಚನಾದಿ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧ್ಯೆ ಅಂತ ಹೇಳಿ ಎರಡು ಆತ್ಮರುಗಳು ಗುಹೆಯನ್ನು ಪ್ರವೇಶ ಮಾಡಿದ್ರು ಅಂತ ಹೇಳಲ್ಪಟ್ಟಿದೆ. ಗುಹಾಂ ಪ್ರವಿಷ್ಟೌ ಇಬ್ಬರು, ಸುಕೃತಸ್ಯ ಲೋಕೆ ಎಲ್ಲ ಕರ್ಮಗಳಿಂದ ಸಂಪಾದಿಸಲ್ಪಟ್ಟ ಸ್ವರ್ಗಾದಿ ಲೋಕಗಳಿದೆಯಲ್ಲ ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದೆ. ಇಬ್ಬರು ಅಂತ ಹೇಳ್ಬಿಡ್ತಲ್ಲಿ. ಋತಂ ಗುಹಾಂ ಪ್ರವಿಷ್ಟವು ಪರಮೇ ಪರಾಧ್ಯೆ. ಒಂದು ಶ್ರೇಷ್ಠವಾದ ಸ್ಥಾನ ಗುಹೆಯಲ್ಲಿ, ಹೃದಯ ಗುಹೆಯನ್ನು ಪ್ರವೇಶ ಮಾಡಿದ್ದಾರೆ.
ಯಾರು ಇಬ್ಬರು ಅಂದ್ರೆ ಬ್ರಹ್ಮಸೂತ್ರಕಾರರು ಸೂತ್ರದಲ್ಲಿ ಹೇಳಿದ್ರು, ಗುಹಾಂ ಪ್ರವಿಷ್ಟವು ಆತ್ಮಾನವು ಹಿ ತದ್ದರ್ಶನಾತ್ ಅಂತ ಬ್ರಹ್ಮಸೂತ್ರ. ಗುಹಾಂ ಪ್ರವಿಷ್ಟವು ಆತ್ಮಾನವು ತದ್ದರ್ಶನಾತ್, ಪ್ರವೇಶ ಮಾಡಿದವರಿಬ್ಬರು ಆತ್ಮರುಗಳು. ಯಾಕೆ ಅಂದ್ರೆ ಇನ್ನೊಂದು ಮಂತ್ರ ಹೇಳುತ್ತೆ, ದ್ವಾಸು ಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋಹೋ ಅನ್ಯ ಪಿಪ್ಪಲಂ ಸ್ವಾದುವತ್ತಿ ಅನಶ್ನನನ್ಯ ಅಭಿಚಾಕಶೀತಿ. ಇಬ್ಬರು ಒಂದು ವೃಕ್ಷವನ್ನು ಆಶ್ರಯಿಸಿದ್ದಾರೆ ಅಂತ ಹೇಳಿರೋದು. ಇಲ್ಲಿ ಗುಹಾಂ ಪ್ರವಿಷ್ಟವು ಅಂತ ಹೇಳಿರೋದು ಆತ್ಮಾನವು. ಇಬ್ಬರು ಆತ್ಮರುಗಳು, ಜೀವಾತ್ಮ ಪರಮಾತ್ಮರು. ಅದರ ಇಬ್ಬರಿಗೂ ಕರ್ಮ ಫಲವನ್ನು ಅನುಭವಿಸ್ತಾರೆ ಅಂತ ಹೇಳಿದೆಯಲ್ಲ, ಪಿಬಂತವು ಅಂತ ದ್ವಿವಚನ ಅಂತ ಹೇಳಿದ್ರೆ ಛತ್ರಿ ನ್ಯಾಯ ಅಂತ ಅದಕ್ಕೆ ಹೆಸರು. ಛತ್ರಿನೋ ಗಚ್ಚಂತಿ, ಒಬ್ಬ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಅವನ ಪಕ್ಕ ಆ ಕಡೆ ಈ ಕಡೆ ಇನ್ನೂ ಇಬ್ರು ಮೂರು ಜನ ಹೋಗ್ತಾ ಇದ್ದಾರೆ. ಪ್ರಯೋಗ ಹೇಗೆ ಮಾಡ್ತೀವಿ ಅಂದ್ರೆ ಛತ್ರಿನೋ ಗಚ್ಚಂತಿ, ಛತ್ರಿ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು, ಆದರೆ ಛತ್ರಿ ಹಿಡಿದವನು ಒಬ್ಬನೇ, ಮಿಕ್ದವರು ಅವನ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ. ಆ ರೀತಿ ಛತ್ರಿ ನ್ಯಾಯ ಅಂತ ಅದಕ್ಕೆ. ಅದು ಅನೇಕ ಕಡೆ ಆ ರೀತಿ ಅರ್ಥ ಬರುತ್ತೆ. ಇಲ್ಲಿ ಅವನು ಕರ್ಮ ಫಲವನ್ನು ಅನುಭವಿಸುವವನು ಜೀವಾತ್ಮ, ಕರ್ಮಾಧ್ಯಕ್ಷನಾದವನು ಪರಮಾತ್ಮ. ಅವನು ಪ್ರವೇಶ ಮಾಡಿದ್ದಾನೆ, ಇವನು ಪ್ರವೇಶ ಮಾಡಿದ್ದಾನೆ. ಇವನನ್ನ ಪ್ರವೇಶ ಮಾಡಿ ಅವನ ಹಿಂದೆ ಅವನು ಅನುಪ್ರವೇಶ ಮಾಡ್ತಾನೆ ಪರಮಾತ್ಮ. ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಹೇಳಿದಾಗೆ ಇದೆಲ್ಲ. ಅದರಿಂದ ಇಲ್ಲಿ ಋತಂ ಪಿಬಂತವು ಅನ್ನೋ ಶಬ್ದ, ಋತ ಶಬ್ದವು ಕರ್ಮಫಲಗಳನ್ನು ಅಂತ ಹೇಳಲ್ಪಟ್ಟಿದೆ. ಏವಂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋ ವಾತಿ. ಇದು ಮಹಾನಾರಾಯಣೋಪನಿಷತ್. ಅದರಲ್ಲಿ ಹೇಳುತ್ತೆ, ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತ್ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋ ವಾತಿ. ಪುಣ್ಯಕರ್ಮಗಳನ್ನು ಮಾಡಿದವನು ಅವನ ಒಂದು ಆಚರಣೆ ಇದೆಲ್ಲ ಎಲ್ಲರಿಗೂ ತಿಳಿಯುತ್ತೆ ಅಂತ ಹೇಳಿಬಿಟ್ಟು ಪುಣ್ಯಕರ್ಮ ಅಂತ ಹೇಳಿ ಕಡೆಯಲ್ಲಿ ಹೇಳುವಾಗ ಅನೃತಾತ್ ಆತ್ಮಾನಂ ಜುಗುಪ್ಸೆ. ಇಲ್ಲಿ ಎರಡು ಪಾಠವಿದೆ. ಅಮೃತಾತ್ ಅಂತಾನೂ ಒಂದು ಪಾಠ, ಅನೃತಾತ್ ಅಂತ ಒಂದು ಪಾಠ, ಎರಡು ಪಾಠವಿದೆ ಅಲ್ಲಿ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತ್ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋ ವಾತ್ ಯಥಾಸಿ ಧಾರಾಂ ಕರ್ತೇವ ಹಿತಾಮ ವಕ್ರಾಮೇತ್ಯಜ್ಜುವೇಯುವೇಗವಾ ವಿಕ್ವಲಿಷ್ಯಾಮಿ ಕರ್ತಂ ಪತಿಷ್ಯಾಮಿ ಏವಂ ಅನೃತಾದಾತ್ಮಾನಂ ಜುಗುಪ್ಸೇತ್. ಪೂರ್ಣವಾಗಿ ಮಂತ್ರ ಅದು, ಮಹಾನಾರಾಯಣ ಉಪನಿಷತ್. ಅನೃತ ಅಂತ ಒಂದು ಪಾಠ, ಅಮೃತ ಅಂತಲೂ ಒಂದು ಪಾಠ. ಇಲ್ಲೆಲ್ಲ ಸಾಮಾನ್ಯವಾಗಿ ಅಮೃತ ಅಂತಾನೆ ಪಾಠ ಆಚಾರ್ಯರ ಮೂಲಕ ನಡೀತಾ ಇರೋದು. ಅದಕ್ಕೂ ಅರ್ಥವಿದೆ. ಅಮೃತ ಅಂತ ಹೇಳಿದ್ರೆ ಆಪೇಕ್ಷಿಕವಾದ ಅಮೃತ ಅಂತ ಅರ್ಥ. ಕರ್ಮಫಲಗಳನ್ನ ಮಾಡಿ ಸೋಮಯಾಗವನ್ನು ಮಾಡಿ ಅಪಾಮ ಸೋಮಂ ಅಮೃತ ಅಭೂಮ ಅಂತ ಶ್ರುತಿ ಹೇಳುತ್ತೆ. ಸೋಮಪಾನ ಮಾಡಿ ಅಮೃತರಾದ್ವಿ ಅಂತ ಸಂತೋಷ ಪಡ್ತಾರೆ ಅಂತ ಹೇಳಿದ್ರೆ, ದೇವತೆಗಳೆಲ್ಲ ಅಮರರು ಅಂತ ಹೇಳಿದ್ಯಲ್ಲ, ಅವರು ಅಮೃತ ಪಾನ ಮಾಡಿದ್ದಾರೆ. ಹಾಗೆ ಆ ರೀತಿಯಾದ ಅಮೃತ ಶಬ್ದಕ್ಕೆ ಆ ರೀತಿ ಅರ್ಥ. ಅಮೃತದಿಂದ ಜುಗುಪ್ಸೆ ಪಡಬೇಕು ಅಂದ್ರೆ ಈ ಕರ್ಮಫಲಗಳಿಂದ ಸಿಗುವಂತಹ ಫಲಗಳಿಂದ ಜುಗುಪ್ಸಿತನಾಗಬೇಕು, ಜುಗುಪ್ಸೆ ಪಡಬೇಕು. ಅನೃತಾತ್ ಅಂತಾನು ಹೇಳಲ್ಪಟ್ಟಿದೆ. ಅಂದ ಪುಣ್ಯ ಕರ್ಮಗಳು ಇಲ್ಲಿ ಹೇಳಿರುವಂತಹದ್ದು ಸುಕೃತಸ್ಯ ಲೋಕೆ. ಇಲ್ಲಿ ಮಾಡುವ ದೇವತೆಗಳನ್ನೇ ಆರಾಧಿಸಿ ಪಡೆಯುವಂತಹ ಅಲ್ಪವಾದ ಅಸ್ಥಿರವಾದ ಫಲಗಳು, ಅದೆಲ್ಲ ಇಲ್ಲಿ ಋತ ಶಬ್ದದಿಂದ ಹೇಳಲ್ಪಟ್ಟಿದೆ. ಋತ ಶಬ್ದದಿಂದ ಕರ್ಮವು ಹೇಳಲ್ಪಟ್ಟಿದೆ. ಪುಣ್ಯಕರ್ಮಗಳು ಅದೆಲ್ಲ ಅನೃತ ಅನ್ನೋದು ಹೇಳಿದೆ. ಅದರಿಂದ ಜುಗುಪ್ಸೆ ಪಡಬೇಕು ಅನ್ನೋದು ಶ್ರವಣಾತಿ ಪಾಪಂ ಅನೃತ ಶಬ್ದವಾಚ್ಯಂ. ಪುಣ್ಯವು ಪಾಪವೇ ಮೋಕ್ಷಕ್ಕೆ ಬಂಧಕವಾಗಿರೋದ್ರಿಂದ ನ ಸುಕೃತಂ ನ ದುಷ್ಕೃತಂ ಸರ್ವೇ ಪಾಪ್ಮಾನೋ ಅತಃ ನಿವರ್ತಂತೆ. ಆದ್ದರಿಂದ ಇಲ್ಲಿ ಅನೃತ ಶಬ್ದ ಅಂದ್ರೆ ಪಾಪ ಅಂತ ಹೇಳಿರೋದು ಯಾಕೆ ಅಂತ ಹೇಳಿದ್ರೆ ನ ಸುಕೃತಂ ನ ದುಷ್ಕೃತಂ. ನ ಸುಕೃತ ದುಷ್ಕೃತೆ ಉಭಯ ಸುಕೃತ ದುಷ್ಕೃತೆ ಧೂನುತೆ ಅಂತ ಹೇಳಿದೆ. ಪಾಪವು ಅಂತಾನೆ ಹೇಳದ್ದ. ಅನೃತ ಅನ್ನೋದು ಪಾಪ ಅಂತಾನೆ ಅರ್ಥ ಮಾಡಿದ್ರು. ಇಲ್ಲೂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋವಾತಿ ಅಂತ ಅರ್ಥವಿದೆ. ಆದರೂ ಸರ್ವೇ ಪಾಪ್ಮಾನಃ ಅಥೋ ನಿವರ್ತಂತೆ ಮುಮುಕ್ಷುಪೇಕ್ಷೆಯ ಅನಿಷ್ಟ ಫಲಪ್ರದತ್ವೇನಪಿ ಪಾಪಯುಕ್ತವಾಚ್ಯತ್ವಾದೆ ಅನೃತಮಿತಿ ಕರ್ಮ ಉಚ್ಯತೆ. ಪುಣ್ಯವು ಪಾಪವೇ ಆಗ್ಬಿಡುತ್ತೆ, ಮೋಕ್ಷಕ್ಕೆ ಪ್ರತಿಬಂಧಕವಾದ್ದರಿಂದ ಒಬ್ಬ ಮುಮುಕ್ಷು ಅಪೇಕ್ಷೆಯ ಮುಮುಕ್ಷುವಿಗೆ ಎರಡೂ ಕೂಡ ಪಾಪ ಶಬ್ದದಿಂದಲೇ ಹೇಳಲ್ಪಡುತ್ತೆ. ಸರ್ವೇ ಪಾಪ್ಮಾನ ಅತಃ ನಿವರ್ತಂತೆ. ಎಲ್ಲ ಪಾಪಗಳು ನಾಶವಾಗುತ್ತೆ ಅಂತ ಹೇಳಿದ್ರು. ಪಾಪ ಮಾತ್ರವೇ, ಪುಣ್ಯವು ಹೋಗುತ್ತೆ ಅಂದ್ರೆ ಆ ಪುಣ್ಯವು ಪಾಪವೇ ಅವನಿಗೆ. ಆದ್ದರಿಂದ ಅನೃತ ಶಬ್ದದಿಂದ ಅದು ಹೇಳಲ್ಪಟ್ಟಿದೆ. ಪುಣ್ಯ ಪಾಪ ಎಲ್ಲ ಸೇರಿಸ್ಕೊಳ್ಬೋದು. ಪುಣ್ಯಸ್ಯ ಕರ್ಮಣಃ ಅಂತ ಹೇಳಿರೋದು ಮುಮುಕ್ಷುವಿಗೆ ಇದೆಲ್ಲ ಪ್ರತಿಬಂಧಕ ಮೋಕ್ಷಕ್ಕೆ.
ಆದ್ದರಿಂದ ಮುಮುಕ್ಷು ಅಪೇಕ್ಷೆಯ ಅನಿಷ್ಟ ಫಲಪ್ರದತ್ವೇನ, ಅವನಿಗೆ ಇಷ್ಟವಿಲ್ಲ, ಸ್ವರ್ಗಾದಿ ಫಲಗಳು ಇಷ್ಟವಿಲ್ಲ ಮುಮುಕ್ಷುಗೆ. ಯಾಕೆ ಅಂದರೆ ಅದು ಒಂದು ದಿನ ಮುಗಿಯುತ್ತೆ, ಅದು ಮುಗಿದ ಮೇಲೆ ಮತ್ತೆ ಇಲ್ಲಿಯೇ ಬಂದು ಮತ್ತೆ ಜನ್ಮ ತಾಳ್ಬೇಕು, ಅವನು ಸಂಸಾರದಲ್ಲಿಯೇ ಇರ್ತಾನೆ. ಆದ್ದರಿಂದ ದ್ವಯೋರಪಿ ಪುಣ್ಯವು ಪಾಪವು ಪಾಪ ಶಬ್ದ ವಾಚ್ಯತ್ವ, ಪಾಪ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದೆ. ಅನೃತಂ ಇತಿ ಕರ್ಮ ಉಚ್ಯತೆ. ಆದ್ದರಿಂದ ಅನೃತ ಶಬ್ದಕ್ಕೆ ಕರ್ಮ ಎನ್ನುವ ಅರ್ಥವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಪರಸ್ಥಾನ ಪ್ರಾಪ್ತಿರಪಿ ಭಗವತ್ ಪ್ರಾಪ್ತಿ ಗರ್ಭ ಇತಿ ಸುವ್ಯಕ್ತಂ. ಅದು ಅರ್ಚಿರಾದಿನ ಸ್ಥಾನ ವಿಶೇಷ ಪ್ರಾಪ್ತಿ ಭಗವತ್ ಪ್ರಾಪ್ತಿ ಗರ್ಭ ಇತಿ ಸ್ಪಷ್ಟಂ. ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಅವನು ಅರ್ಚಿಶೋ ಅಹಹ ನ ಅಪೂರ್ಯಮಾಣ ಪಕ್ಷಂ ಅಪೂರ್ಯಮಾಣ ಪಕ್ಷಾತ್ ಷಡ್ದಂಗೇತಿ ಆನ್ ಮಾಸಾನ್ ಅಂತ ಹೇಳಿ ಅರ್ಧ ಉತ್ತರಾಯಣವೇನು ಇದೇನು ಎಲ್ಲವೂ ಸ್ಪಷ್ಟವಾಗಿ ಅರ್ಚಿರಾದಿ ಮಾರ್ಗವು ಬ್ರಹ್ಮವಿದ್ಯೆಯ ಫಲ ಅನ್ನೋದು ಅನೇಕ ಬ್ರಹ್ಮವಿದ್ಯೆಗಳಲ್ಲಿ ಹೇಳಲ್ಪಟ್ಟಿದೆ. ಆ ಬ್ರಹ್ಮವಿದ್ಯೆ ಉಪಾಸನೆ ಮಾಡಿದವನಿಗೆ ಅರ್ಚಿರಾದಿ ಫಲ ಅಂತ ಹೇಳೋದು. ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಪರಮಪದವನ್ನು ಸೇರಿ ಪರಮಾತ್ಮನನ್ನ ಪಡೆದುಕೊಳ್ತಾನೆ ಅವನು ಅನ್ನೋದು ಸ್ಥಾನ ವಿಶೇಷ ಪ್ರಾಪ್ತಿ ಅರ್ಚಿರಾದಿನ ತತ್ಪ್ರಥಿತೇಹೇ ಅಂತ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ ಬಾದರಾಯಣ. ಅದೆಲ್ಲ ಭಗವತ್ ಪ್ರಾಪ್ತಿಗೆ ಅದರೊಡನೆ ಬರುವಂತಹ ಫಲ. ನಮಗೆ ಪರಮಾತ್ಮನ ಪ್ರಾಪ್ತಿಯೊಡನೆ ಬರುವಂತಹದ್ದು ಕರ್ಮಬಂಧ ವಿಯುಕ್ತವಾದ ನಮ್ಮ ಸ್ವರೂಪ ಪ್ರಾಪ್ತಿ, ಎರಡನೆಯದು ದೇಶ ವಿಶೇಷ ಪ್ರಾಪ್ತಿ, ಮೂರನೆಯದು ಭಗವಂತನ ಒಡನೆ ಸೇರಿ ಸಮಾನವಾದ ಆನಂದಾನುಭವ. ಎಲ್ಲವೂ ಕೂಡ ಆ ಪ್ರಾಪ್ತಿಯೊಡನೆ ನಮಗೆ ಸಿಗುತ್ತೆ. ಆದ್ದರಿಂದ ಮೂರು ಕೂಡ ಮುಖ್ಯಾರ್ಥದಲ್ಲಿಯೇ ಪರಮಪದ ಅನ್ನುವುದರಿಂದ ಮೂರು ಪ್ರಾಪ್ಯವೇ ಇವನಿಗೆ. ಪರಮಪ್ರಾಪ್ಯ ಅಂತ ಹೇಳೋದ್ರಲ್ಲಿ ವಿರೋಧವಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ಮೇಲೆ ಅದೆಲ್ಲ ವಿವರಿಸ್ತಾರೆ. ಇದಕ್ಕೆಲ್ಲ ವಾಕ್ಯವನ್ನ ಭಾಷಿಕಾರರೇ ವ್ಯಾಖ್ಯಾನ ಮಾಡ್ತಾರೆ. ಪ್ರಮಾಣವನ್ನು ಮಾತ್ರ ತೋರಿಸಿಲ್ಲ, ಆ ಪ್ರಮಾಣ ವಾಕ್ಯಗಳಿಗೆ, ಮುಖ್ಯವಾದ ವಾಕ್ಯಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ ಭಾಷಿಕಾರರು. ಇದೆಲ್ಲ ಕ್ಷಯಂತಮಸ್ಯ ರಜಸಪ್ಪರಾಕೆ ಇತಿ ರಜಶಬ್ದೇನ ತ್ರಿಗುಣಾತ್ಮಿಕ ಪ್ರಕೃತಿ ಉಚ್ಯತೆ. ರಜಸ್ಸು ಅಂತ ಮಾತ್ರ ಹೇಳಿದೆಯಲ್ಲ ಅಂತ ಹೇಳಿದ್ರೆ ಉಪಲಕ್ಷಣ. ಅದು ಸತ್ವ ರಜಸ್ಸು ತಮಸ್ಸು ಮೂರು ರಜಸ್ ಶಬ್ದದಿಂದಲೇ ಹೇಳಲ್ಪಟ್ಟಿದೆ. ಯಾಕೆಂದ್ರೆ ಬರೀ ರಜಸ್ಸನ್ನು ಹೊಂದಿರುವ ಒಂದು ಪದಾರ್ಥ ಅನ್ನೋದಿಲ್ಲ, ಎಲ್ಲಿಯೂ ಪ್ರಮಾಣವಿಲ್ಲ ಅದಕ್ಕೆ. ಕೇವಲ ರಜಸ್ಸನ್ನು ಗುಣವಾಗಿ ಹೊಂದಿರುವ ಒಂದು ಪದಾರ್ಥ ಅಂತ ಅರ್ಥವಲ್ಲ. ಆ ರೀತಿ ಯಾವ ಪ್ರಮಾಣವೂ ಇಲ್ಲ. ರಜಸ್ ಅಂತ ಹೇಳಿದ್ರೆ ಮೂರು ಇರುವಂತಹದ್ದು. ಕೇವಲ ರಜಸಃ ಅನವಸ್ಥಾನ, ಈ ರೀತಿ ಒಂದು ಪದಾರ್ಥ ಎಲ್ಲೂ ಕಂಡುಬಹುದಿಲ್ಲ. ಕೇವಲ ರಜಸ್ಸು ಅಂತ ಹೇಳಿ ರಜಸಃ ಪರಾಕೆ, ರಜಸ್ಸಿನ ಆ ಕಡೆ ಅಂದ್ರೆ ರಜಸ್ಸು ಅಂತ ಒಂದು ಪದಾರ್ಥ ಇಲ್ಲ, ಅಥವಾ ಒಂದೇ ಗುಣವನ್ನು ಹೊಂದಿರುವ ಒಂದು ಪದಾರ್ಥವೂ ಇಲ್ಲ. ತ್ರಿಗುಣಾತ್ಮಕವಾದ ಪದಾರ್ಥವೇ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ಇಮಾಂ ತ್ರಿಗುಣಾತ್ಮಿಕಾಂ ಪ್ರಕೃತಿಂ ಅತಿಕ್ರಮ್ಯ, ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ದಾಟಿ ಹೋಗಿ ಅತಿಕ್ರಮ್ಯ ಸ್ಥಿತೇ ಸ್ಥಾನೇ, ಅದನ್ನು ಮೀರಿ ಅಲ್ಲಿ ಇರುವ ಒಂದು ಸ್ಥಾನದಲ್ಲಿ ಇರುವಂತಹ ಆ ಸ್ಥಾನದಲ್ಲಿ ಕ್ಷಯಂತಂ ವಸಂತಂ ಅರ್ಥ, ಅಲ್ಲಿ ವಾಸ ಮಾಡ್ತಾ ಇರುವುದು. ಅದು ಅಲ್ಲಿ ಸ್ಪಷ್ಟವಾಗಿ ಕ್ಷಯಂತಮಸ್ಯ ರಜಸ ಪರಾಕೆ ಅರ್ಥ. ಅನೇನ ತ್ರಿಗುಣಾತ್ಮಕ ಕ್ಷೇತ್ರಜ್ಞಸ್ಯ ಭೋಗ್ಯಭೂತಾತ್ ವಸ್ತುನಃ ಪರಸ್ತಾತ್ ವಿಷ್ಣೋ ವಾಸಸ್ಥಾನಕ್ಕೆ ಗಮ್ಯತೆ. ಕ್ಷೇತ್ರಜ್ಞನಿಗೆ ಭೋಗ್ಯಭೂತವಾದದ್ದು. ಕ್ಷೇತ್ರಜ್ಞರು ಅಂತ ಹೇಳಿದ್ರೆ ಕ್ಷೇತ್ರ ಅಂದ್ರೆ ಶರೀರ ಸಂಬಂಧವಿರುವಂತಹ ಬದ್ಧ ಜೀವಾತ್ಮರುಗಳು ಕ್ಷೇತ್ರಜ್ಞರು. ಅವರಿಗೆ ಭೋಗ್ಯಭೂತವಾದದ್ದು ಯಾವುದು ಅಂದ್ರೆ ತ್ರಿಗುಣಾತ್ಮಕವಾದ ಪ್ರಕೃತಿ. ಅದಕ್ಕಿಂತ ಬೇರೆಯಾದ ವಿಷ್ಣುವಿನ ಒಂದು ವಾಸಸ್ಥಾನವು ಇದೆ ಅನ್ನೋದು ಇಲ್ಲಿ ಕ್ಷಯಂತಮಸ್ಯ ರಜಸಪರಾಕೆ ಅನ್ನುವ ವಾಕ್ಯಕ್ಕೆ ಅರ್ಥ. ಹಾಗೆಯೇ ವೇದಾಹಮೇತಂ ತಮಸಃ ಪರಸ್ತಾತ್, ಇಲ್ಲಿಯೂ ತಮಸಃ, ಅಲ್ಲಿ ರಜಸಃ ಅಂತ ಹೇಳಿರುವಂಗೆ ಇಲ್ಲಿ ತಮಸಃ ಅಂತ ಹೇಳಿದೆ. ಇದು ಕೂಡ ತಮಸ್ಸು ಅಂತ ಬರೀ ಒಂದು ತಮಸ್ಸು ಅನ್ನೋ ಪದಾರ್ಥವಲ್ಲ. ತಮಸ್ಸು ಅಂದ್ರೆ ತ್ರಿಗುಣಾತ್ಮಕವಾದ ಪ್ರಕೃತಿ. ಆದಿತ್ಯ ವರ್ಣಂ ಅನ್ನೋದು ಅವನಿಗೆ ದಿವ್ಯಮಗಳ ವಿಗ್ರಹವಿದೆ ಅಂತಾನು ತಿಳಿಸುತ್ತೆ. ಪುರುಷಂ ಮಹಾಂತಂ ಇತ್ಯತ್ರಾಪಿ ತಮಶಬ್ದೇನ ಸೈವ ಪ್ರಕೃತಿ ಉಚ್ಯತೆ. ತಮಃ ಅನ್ನುವ ಶಬ್ದದಿಂದ ಪ್ರಕೃತಿಯೇ ಹೇಳಲ್ಪಟ್ಟಿದೆ. ಕೇವಲ ತಮಸ ಅನವಸ್ಥಾನಾದೇವ್, ಅದರ ಒಂದು ಎಲ್ಲಿಯೂ ಕಂಡು ಬರೋದಿಲ್ಲ. ಕೇವಲ ತಮಸ್ಸು ಅಂತ ಇರೋದು ಕಂಡು ಬರೋದಿಲ್ಲ. ರಜಸಃ ಪರಾಕೆ ಕ್ಷೇತ್ರಂ ಏಕವಾಕ್ಯತ್ವ. ಇದು ತಮಸ ಪರಸ್ತಾತ್ ಅನ್ನುವುದು ಕೂಡ
ರಜಸಃ ಪರಾಕೆ, ಎರಡು ಕೂಡ ಎರಡಕ್ಕೂ ಏಕವಾಕ್ಯತ್ವವಿದೆ ಅಂತ ಹೇಳಿದ್ರೆ ಒಂದೇ ತಾತ್ಪರ್ಯ. ಏಕವಾಕ್ಯತ್ವ ಅಂದ್ರೆ ಅದು ಬೇರೆ ಎಲ್ಲೋ ಬರುತ್ತೆ, ಇದು ಎಲ್ಲೋ ಬರುತ್ತೆ, ಆದರೆ ಎರಡಕ್ಕೂ ಕೂಡ ಏಕವಾಕ್ಯತ್ವವಿದೆ. ಅದು ಅರ್ಥ ಒಂದೇ ತಾತ್ಪರ್ಯ ಅಂತ ಅರ್ಥ. ತಮಸಃ ಪರಸ್ತಾತ್ ವಸಂತಂ ಮಹಾದಿತ್ಯವರ್ಣಂ ಮಹಂ ವೇದ ಇತಿಯಮರ್ಥಃ ಅವಗಮ್ಯತೆ. ವೇದ ಪುರುಷನೇ ಹೇಳ್ತಾ ಇರುವಂತಹ ಮಾತು. ನಾನು ತಿಳಿದಿದ್ದೀನಿ ಅಂತ ವೇದವೇ ಹೇಳ್ತಾ ಇದೆ. ವೇದ ಅಹಂ, ಅಹಂ ಅನ್ನೋದು ಯಾರಿಗೆ ಹೇಳುತ್ತಲ್ಲಿ? ವೇದ ಪುರುಷನಿಗೆ ಹೇಳ್ತಾ ಇದೆ. ವೇದ ಪುರುಷನೇ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಆ ರೀತಿ ಅದಕ್ಕೆ ಅರ್ಥ. ಅದನ್ನ ವಿವರಿಸ್ತಾರೆ. ಉದಾಹೃತ ವಾಕ್ಯಾಂತರ ವ್ಯಾಜಕೆ ಕ್ಷಿ ನಿವಾಸಗತ್ಯೋಹೋ ಅಂತ ಧಾತು. ಕ್ಷಿ ನಿವಾಸಗತ್ಯೋಹೋ ಅಥವಾ ಗತಿ ನಿವಾಸಯೋಹೋ ಅಂತ ಹೇಳಿ ಪರಾಕೆ ಪರಸ್ತಾತೆ ಅನೇನ ವೇದಾಹಂ ಅಸ್ಮಿನ್ ವಾಕ್ಯೇಪಿ ನಿವಾಸಶಬ್ದಾರ್ಥ ಅನುಸಂಧೇಯ ರಜಸಃ ಪರಾಕ್ ಏಕವಾಕ್ಯತ್ವಾತ್ ಏಕಾರ್ಥ ಪ್ರತಿಪಾದಕತ್ವಾತ್. ಒಂದೇ ಅರ್ಥವನ್ನೇ ಎರಡೇ ತಾತ್ಪರ್ಯ ಎರಡಕ್ಕೂ. ಆದ್ದರಿಂದ ತಮಸ ಪರಸ್ತಾತ್ ಅನ್ನುವುದು ಅಲ್ಲಿ ವಾಸ ಮಾಡ್ತಾ ಇರುವವನು, ಈ ಪ್ರಕೃತಿ ಮಂಡಲದ ಆಚೆ ಇರುವ ಲೋಕದಲ್ಲಿ ವಾಸ ಮಾಡುವವನು ಅಂತ ಹೇಳಿ ಅದಕ್ಕೂ ಕೂಡ ಅದೇ ಅರ್ಥವನ್ನ ಮಾಡಬೇಕು ಅನ್ನೋದು ಹೇಳು. ಹಾಗೆ ಇನ್ನು ಮುಂದೆ ಪರಮವ್ಯೋಮ ಶಬ್ದವಾಚ್ಯತ್ವವು ಅವನು ನಿರ್ವಿಕಾರತ್ವ ಮೊದಲಾದದ್ದೆಲ್ಲ ತಿಳಿಸ್ತಾರೆ. ಇಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನೀತಂ ಗುಹಾಯಾಂ ಪರಮೇ ವ್ಯೋಮನ್ ತದಕ್ಷರೇ ಪರಮೇ ವ್ಯೋಮನ್ ಇತಿ ತತ್ಸ್ಥಾನಂ ಯೋ ವೇದ ನೀತ ಗುಹಾಯಾಂ ಪರಮೇ ವ್ಯೋಮನ್. ಇದು ಬ್ರಹ್ಮವಿದಾ ಅಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನೀತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ ವಾಕ್ಯಗಳು. ಈ ಋಕ್ ಎನ್ನುವಂತ ಏನ್ ಹೇಳುತ್ತೆ ಅಂದ್ರೆ ಇದು ಋಂಗ್ಮಂತ್ರ. ಈ ಋಂಗ್ಮಂತ್ರವು ಬ್ರಾಹ್ಮಣದಲ್ಲಿ ವಿವರಿಸಲ್ಪಟ್ಟಿದೆ. ಇದು ಉಪನಿಷತ್ತಿನಲ್ಲಿ ಬರುತ್ತೆ. ಅದನ್ನ ಹೇಳುವಾಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮ ಶಬ್ದದ ಅರ್ಥ. ಅದಾದ ಮೇಲೆ ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಆರಂಭಿಸುತ್ತೆ. ಅಲ್ಲಿ ಬ್ರಹ್ಮವಿದ ಆಪ್ನೋತಿ ಪರಂ, ಬ್ರಹ್ಮವಿತ್ ಆಪ್ನೋತಿ ಪರಂ, 4 ಶಬ್ದಗಳಿದೆ. ಬ್ರಹ್ಮ ಅನ್ನೋಕೆ ಏನರ್ಥ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮ ಶಬ್ದದ ಅರ್ಥ ಇದು. ಸತ್ಯತ್ವ ಜ್ಞಾನತ್ವ ಅನಂತತ್ವ ವಿಶಿಷ್ಟನಾದವನು ಬ್ರಹ್ಮ. ವೇದ ಅನ್ನೋದಕ್ಕೆ ಏನರ್ಥ? ವಿತ್, ಬ್ರಹ್ಮ ವಿತ್ ಆಪ್ನೋತಿ ಪರಂ, 4 ಶಬ್ದಗಳು. ಬ್ರಹ್ಮವಿದ ಆಪ್ನೋತಿ ಪರಂ. ವಿತ್ ಅಂದ್ರೆ ಏನು? ಯೋ ವೇದ ನಿಹಿತಂ ಗುಹಾಯಾಮ್, ಅದುವೇ ಅರ್ಥ. ಯಾರು ಹೃದಯ ಗುಹೆಯಲ್ಲಿರುವವನ್ನ ಉಪಾಸನೆ ಮಾಡ್ತಾನೋ ಅಂತ ಅರ್ಥ. ವೇದನ ಉಪಾಸನೆ ಅದು ಹೇಳುತ್ತೆ. ಆಪ್ನೋತಿ ಅಂತ ಹೇಳಿದ್ರೆ ಏನು? ಪರಮೇ ವ್ಯೋಮನ್ಸೋಷ್ಣುತೆ, ಪರಮ ವ್ಯೋಮದಲ್ಲಿ ಹೋಗಿ ಅನುಭವಿಸ್ತಾನೆ ಅವನು. ಅದೇ ಅವನಿಗೆ ಪ್ರಾಪ್ತಿ. ಏನನ್ನ ಅನುಭವಿಸ್ತಾನೆ ಅಂತ ಹೇಳಿದ್ರೆ ಪರಂ ಏನು ಅದು ಅಂದ್ರೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ, ಸರ್ವಜ್ಞನಾದ ಪರಮಾತ್ಮನೊಡನೆ ಅವನ ಎಲ್ಲ ಗುಣಗಳನ್ನು ಕೂಡ ಗುಣವಿಶಿಷ್ಟನಾದ ಪರಮಾತ್ಮನನ್ನ ಅನುಭವಿಸ್ತಾನೆ. ಅದು ಅಲ್ಲಿ ಹೇಳುವಾಗ ಪರಮೇ ವ್ಯೋಮನ್ ತದಕ್ಷರೇ ಪರಮೇ ವ್ಯೋಮನ್, ಇದೆಲ್ಲ ಸ್ಥಾನವನ್ನು ತಿಳಿಸುತ್ತೆ. ವ್ಯೋಮನ್ ಅನ್ನೋದು ಶ್ರೌತ ಪ್ರಯೋಗ, ವ್ಯೋಮನಿ ಅಂತ ಅರ್ಥ. ಅಲ್ಲಿ ಆ ವ್ಯೋಮದಲ್ಲಿ ಅಂತ ಅರ್ಥ. ಅವಿಕಾರತ್ವಂ ಪರಮಂ ವ್ಯೋಮ ಶಬ್ದಾವಿಧೇಯಮಿತಿ ಚ ಗಮ್ಯತೆ. ಅಲ್ಲಿ ವಿಕಾರವೂ ಇಲ್ಲ. ಅಕ್ಷರೇ ಪರಮೇ ವ್ಯೋಮನ್ ಅನ್ನುವ ಶಬ್ದವು ನಕ್ಷರತಿ ಇತಿ ಅಕ್ಷರಂ, ಯಾವ ವಿಕಾರವೂ ಇಲ್ಲದಂತಹ ಒಂದು ಸ್ಥಾನ. ಪರಮಪದ ಸ್ಥಾನವು ನಿತ್ಯವಾದದ್ದು, ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಪಡೋದಿಲ್ಲ. ಅದು ಸೃಷ್ಟಿಯಲ್ಲಿಯೂ ಇದು ಪ್ರಕೃತಿ ಮಂಡಲಕ್ಕೆ ಮಾತ್ರವೇ ಸೀಮಿತವಾದದ್ದು. ಸೃಷ್ಟಿ ಸ್ಥಿತಿ ಲಯವೆಲ್ಲ ಉಭಯ ವಿಭೂತಿ ವಿಶಿಷ್ಟತ್ವ ಅಂತ ಹೇಳುವಾಗ ಅದು ಅವನ ನಿತ್ಯ ವಿಭೂತಿ ಅಂತ ಹೇಳಲ್ಪಡುತ್ತೆ. ಈ ಪ್ರಕೃತಿ ಮಂಡಲವು ಲೀಲಾ ವಿಭೂತಿ ಅಂತ ಹೇಳಲ್ಪಡುತ್ತೆ. ಈ 2 ವಿಭೂತಿಗೂ ಪರಮಾತ್ಮನೊಬ್ಬನೇ, ಅವನೇ ಸರ್ವೇಶ್ವರನಾದವನು. ಆ ನಿತ್ಯ ವಿಭೂತಿ, ಪರಮಪದ, ವೈಕುಂಠ ಇದೆಲ್ಲ ಒಂದೇ ಹೆಸರು, ಪರ್ಯಾಯ ಪದಗಳು. ಅದು ನಿತ್ಯವಾದದ್ದು, ವಿಕಾರರಹಿತವಾದದ್ದು ಅನ್ನೋದು ಅಕ್ಷರೇ ಪರಮೇ, ಅಕ್ಷರಂ ಅನ್ನುವ ಶಬ್ದ ತಿಳಿಸುತ್ತೆ. ನಕ್ಷರತಿ ಅವಿಕಾರ ರೂಪಂ ಪರಮ ವ್ಯೋಮ ಶಬ್ದಾವಿಧೇಯಂ ಇತಿ ಚ ಗಮ್ಯತೆ. ಅದು ವಿಕಾರವಿಲ್ಲದೆ ಇರುವಂತಹದ್ದು ಅನ್ನೋದು ಕೂಡ ತಿಳಿಯುತ್ತೆ. ಅಕ್ಷರೇ ಪರಮೇ ವ್ಯೋಮ ನಿತ್ಯಸ್ಯ ಸ್ಥಾನಸ್ಯ ಅಕ್ಷರತ್ವ ಶ್ರವಣಾತ್, ಅಕ್ಷರತ್ವ ಕ್ಷರವಿಲ್ಲ ಅಂತ ಅರ್ಥ. ಕ್ಷರರೂಪ ಆದಿತ್ಯ ಮಂಡಲ ದೇಹ ಪರಮ ವ್ಯೋಮ ಶಬ್ದ ಅಭಿಧೇಯ. ಆದಿತ್ಯ ಮಂಡಲವೇ ಅದೆಲ್ಲ ಒಂದು ದಿನ ನಾಶವಾಗುವಂತಹದ್ದು. ಪ್ರಕೃತಿ ಮಂಡಲದಲ್ಲಿ ಸೃಷ್ಟಿಗೆ ಒಳಪಡುವಂತಹದ್ದು.
ಆದಿತ್ಯ ಮಂಡಲ ಮೊದಲಾದೆಲ್ಲ ಇಲ್ಲಿರೋದು ಅದೆಲ್ಲ ಕ್ಷರರೂಪ. ಆದರೆ ಪರಮವ್ಯೋಮ ಅನ್ನೋದು ಅಕ್ಷರತ್ವ ಶ್ರವಣ, ಅಕ್ಷರೇ ಪರಮೇ ವ್ಯೋಮ. ಆದ್ದರಿಂದ ಈ ಆದಿತ್ಯ ಮಂಡಲಗಳು ಪರಮವ್ಯೋಮ ಶಬ್ದದಿಂದ ಹೇಳಲ್ಪಟ್ಟಿಲ್ಲ. ವ್ಯೋಮ ಅಂದರೆ ಆಕಾಶ ಅಂತಾನು ಹೇಳ್ಬೋದು. ಆದಿತ್ಯ ಮಂಡಲ ಆಕಾಶದಲ್ಲಿರೋದು ಅಂತ ಅರ್ಥ ಮಾಡ್ಬೋದೇ ಅಂದರೆ ಇದೆಲ್ಲ ಕ್ಷರಣ ಸ್ವಭಾವ, ಇದೆಲ್ಲ ನಾಶವಾಗುವಂಥದ್ದು. ಪರಮಪದವು ನಿತ್ಯವಾದದ್ದು ಅನ್ನೋದು ಯತ್ರ ಪೂರ್ವೆ ಸಾಧ್ಯ ಸಂತಿ ದೇವಾಹ, ಇದು ಕೂಡ ಪರಮ ನಿತ್ಯ ಸೂರ್ಯಗಳಿಗೆ ಪ್ರಮಾಣ. ಸಾಧ್ಯ ದೇವರು ಅಂದರೆ ನಿತ್ಯ ಸೂರ್ಯಗಳು ಅಂತ ಅರ್ಥ. ಯತ್ರ ಋಷಯ ಪ್ರಥಮ ಜಾಯೇ ಪುರಾಣ ಇತ್ಯಾದಿಶು ಚ ತಯೇವ ಸೂರ್ಯ ಇತಿ ಗಮ್ಯತೆ, ಇದು ಕೂಡ ನಿತ್ಯ ಸೂರ್ಯಗಳನ್ನೇ ತಿಳಿಸುತ್ತೆ ಅನ್ನೋದನ್ನ ಅದು ಕೂಡ ಸ್ಪಷ್ಟಪಡ್ತಾರೆ ಇಲ್ಲಿ. ಯತ್ರ ಇತಿ ಪೂರ್ವೆ ಇತ್ಯತ್ರ ಯಚ್ಚತಃ ಪರಮಪದ ಪರಾಮರ್ಶಿ. ಯತ್ರ ಪೂರ್ವೆ, ಯತ್ರ ಅಂತ ಹೇಳಿದ್ರೆ ಅಧಿಕರಣವನ್ನು ತಿಳಿಸುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಪರಮಪದದಲ್ಲಿ ಅಂತ ಅರ್ಥ. ಯತ್ರ ಪೂರ್ವೆ ಸಾಧ್ಯ ಸಂತಿ ದೇವಾ ತದ್ಧಿ ನಾಗಶಬ್ದೇನ ಪ್ರಕೃತಂ ನಾಸ್ಮಾಕಂ ಭವತಿ ಶ್ರುತಿ. ಕಂ ಅಂದ್ರೆ ಸಂತೋಷ, ಅಕಂ ಅಂದ್ರೆ ದುಃಖ, ನಾಕಂ ಅಂದ್ರೆ ಮತ್ತೆ ಸುಖವೇ. ಕಂ ಅಂದ್ರೆ ಸುಖ, ಆ ಕಂ ಅಂದ್ರೆ ನ ಕಂ ಅಕಂ, ಅಕಂ ಅಂದ್ರೆ ದುಃಖ, ನ ಅಕಂ ಅಂದ್ರೆ ಮತ್ತೆ ಸುಖ. ನಾಕ ಶಬ್ದವು ಸುಖವನ್ನು ತಿಳಿಸುತ್ತೆ. ನಾಕ ನರಕ ಅನ್ನೋದು ಪ್ರಸಿದ್ಧವಾಗಿ ಪ್ರಯೋಗ ಮಾಡ್ತೀವಲ್ಲ, ಹಾಗೆ ನಾಕ ಶಬ್ದದಿಂದ ನಾಸ್ಮ ಅಕಂ ಭವತಿ, ನಾಸ್ಮೈ ಅಕಂ ಭವತಿ, ಇವನಿಗೆ ದುಃಖವೇ ಇರೋದಿಲ್ಲ ಅಲ್ಲಿ ಅಂತ ಹೇಳಲ್ಪಟ್ಟಿದೆ. ಇತಿ ಶ್ರುತಿ. ಅತಃ ನಾಕಶಬ್ದ ಪರಮಪದ ಏವ ಮುಖ್ಯಾರ್ಥ. ನಾಕಶಬ್ದವು ಕೂಡ ಪರಮಪದವನ್ನೇ ತಿಳಿಸುತ್ತೆ. ಅದರಿಂದ ಯತ್ರ ಋಷಯ ಇತಿ ಪ್ರಥಮಜಾಃ ಪೂರ್ವಮೇವ ಸಂತಹ, ಮೊದಲೇ ಇದ್ದವರು ಅನ್ನುವ ಅರ್ಥ ಇಲ್ಲಿ. ಮೊದಲೇ ಪ್ರಥಮಜಾಹ ಅಂದರೆ ಮೊದಲೇ ಇದ್ದವರು ಅಂತ ಅರ್ಥ. ಯತ್ರ ಪೂರ್ವೇ ಸಂತಿ ಅಂತ ಹೇಳಿದ್ರೆ ಎಂದೆಂದಿಗೂ ಇದ್ದವರು ಅಂತ ಅರ್ಥ. ಅದೆಲ್ಲ ಶಬ್ದಗಳು ಇದು ಸ್ಪಷ್ಟವಾಗಿ ಪರಮಪದ ಅನ್ನುವ ಒಂದು ಸ್ಥಾನವಿದೆ. ನಿತ್ಯ ಸೂರ್ಯಗಳು ಇದ್ದಾರೆ. ನಿತ್ಯ ಸೂರ್ಯಗಳ ವಿಷಯದಲ್ಲಿ ಇನ್ನೂ ಪ್ರಮಾಣಗಳನ್ನ ಅಧಿಕವಾಗಿ ತೆಗೆದು ಭಾಷಿಕಾರರೇ ವ್ಯಾಖ್ಯಾನ ಮಾಡ್ತಾರೆ. ಆ ಶ್ರುತಿವಾಕ್ಯಗಳನ್ನ ಪ್ರಮಾಣಗಳನ್ನು ತೆಗೆದು ಅದರ ಜೊತೆ ಪರಿಜನ ಪರಿಸ್ಥಾನಗಳೆಲ್ಲ ಇದೆ. ಎಲ್ಲವೂ ಕೂಡ ಮುಂದೆ ಹೇಳಲ್ಪಡುತ್ತೆ. ಪರಮಾತ್ಮನಿಗೆ ಒಂದು ದಿವ್ಯಮಂಗಳ ವಿಗ್ರಹ ಅದು ಕೂಡ ಹೇಳಲ್ಪಡುತ್ತೆ. ಇದೆಲ್ಲಕ್ಕೂ ಪ್ರಮಾಣಗಳನ್ನು ತೆಗೆದು ಭಾಷಿಕಾರರೇ ವ್ಯಾಖ್ಯಾನ ಮಾಡಿ ಸ್ಥಾಪನೆ ಮಾಡ್ತಾರೆ. ಅದನ್ನ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ಕೊಂಡಿದ್ದೇನೆ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿತನಾಯಮೇನೆ ಸ್ಮಗ್ಗುರೋರ್ಭಗವತೋಸ್ಸಿರೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶನ್ನೋ ಮಿತ್ರಶನ್ವರುಣಃ ಜನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಜನ್ನೋ ವಿಷ್ಣುರುತ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ತಾಭೀತ್ಮಾಮಾವೀತ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ.